ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಹೇಶ್. ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ನಾನು ಈ ದಿನ ನಿಮ್ಮ ಮುಂದೆ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ನ ಮೂಲಕ ಒಂದಷ್ಟು ಹೊಸ ವಿಚಾರಗಳನ್ನು, ಕರೆಂಟ್ ಅಫೇರ್ಸನ್ನು, ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಗಳನ್ನು ನೀಡೋದಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಯಾರೆಲ್ಲ ನಮ್ಮ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತೋದರೊಂದಿಗೆ ನೋಟಿಫೈ ಆಗೋದ್ರ ಮೂಲಕ ಈ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿ. ಒಂದು, ನಾಡಿಗೆ, ಜಗತ್ತಿಗೆ ಕೋವಿಡ್-19ನ ಮೂಲಕ ಒಂದು ರೀತಿಯ ತೊಂದರೆ ಆದರೆ ಮತ್ತೊಂದು ರೀತಿಯ ತೊಂದರೆ ಈಗ ಅತಿವೃಷ್ಟಿಯಿಂದ ಆಗ್ತಾ ಇದೆ. ಅದರಲ್ಲೂ ನಾವಿರುವಂತಹ ಭಾಗದಲ್ಲಿ, ಅದು ಕೊಡಗು, ಕೇರಳ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ನದಿಗಳು ಉಕ್ಕಿ ಹರಿಯೋದ್ರ ಮೂಲಕ ಪ್ರವಾಹದ ರೂಪವನ್ನು ನಾವು ಕಾಣ್ತಾ ಇದ್ವಿ. ಸತತವಾಗಿ 3ನೇ ಬಾರಿಗೆ ಈ ಭಾಗಕ್ಕೆ ಅತಿವೃಷ್ಟಿಯಾಗಿ ರೈತರು ಮತ್ತು ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಆ ಎಲ್ಲ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದನ್ನ ಮಾಡಲಿ, ಮಳೆರಾಯ ಒಂದಷ್ಟು ಕರುಣೆಯನ್ನು ತೋರಿಸಿ ಕಾಲಕ್ಕೆ ಮಳೆ ಆಗೋದ್ರ ಮೂಲಕ ಅವರ ಸಂಕಷ್ಟದಿಂದ ಹೊರಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ, ಓದುತ್ತಿರುವ ಸ್ಪರ್ಧಾ ಮಿತ್ರರಿಗೆ ಶುಭಾಶಯಗಳನ್ನು ಕೋರ್ತಾ, ಈಗ ತಾನೇ KPSC ಅವರು ಸಿ ಗ್ರೂಪ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಮಾಡಿರೋದನ್ನು ನಾವು ಕಂಡಿದ್ದೇವೆ. ನೀವೆಲ್ಲರೂ ಅದಕ್ಕೆ ಅರ್ಜಿ ಸಲ್ಲಿಸೋದ್ರ ಮೂಲಕ ಇದೇ ತಿಂಗಳ ಆಗಸ್ಟ್ 24ನೇ ತಾರೀಕು KS ಪರೀಕ್ಷೆಗೆ ಪೂರ್ವಭಾವಿ ಪರೀಕ್ಷೆ ನಿಗದಿಯಾಗಿದೆ. ನಿಗದಿಯಂತೆ ನಡೆಯುತ್ತೆ ಅಂತ ಸಹ KPSC ಅವರು ತಿಳಿಸಿರೋದ್ರಿಂದ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಒಂದು ವಿಚಾರವನ್ನ ಈ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಏನಪ್ಪಾ ಅಂದ್ರೆ, ಪ್ರಚಲಿತ ಘಟನೆಗಳಲ್ಲಿ ಸಾಕಷ್ಟು ವಿಚಾರಗಳು KS ಪೇಪರ್ 1, ಪೇಪರ್ 2 ಎರಡರಲ್ಲೂ ಬರೋದ್ರಿಂದ ಅಲ್ಲಿರ್ತಕ್ಕಂಥ ಅಂಶಗಳನ್ನು ಹೆಚ್ಚೆಚ್ಚು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಈಗ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ತರೋದ್ರ ಮೂಲಕ ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಉಪಯುಕ್ತ ಆಗ್ತಕ್ಕಂಥ ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ, 2020-21ನೇ ಸಾಲಿನ ಆರ್ಥಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ? ಇದು ಒಂದು ಪ್ರಶ್ನೆ. ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ. 2020-21ನೇ ಸಾಲಿನ ಆರ್ಥಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ? ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾಕ್ಕೆ ಸಂಬಂಧಿಸಿದಂತೆ ಕೆಲವು ಹೇಳಿಕೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ABCD ಅಂತ ಹೇಳಿ. ಅದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋದನ್ನ ನೀವು ಗುರುತಿಸಬೇಕಾಗತ್ತೆ. ಮೊದಲನೇ ಹೇಳಿಕೆಯನ್ನ ತಿಳ್ಕೊಳ್ಳೋದಾದ್ರೆ, ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರ ಬಜೆಟ್ ಮಂಡಿಸುವ ಒಂದು ದಿನ ಮೊದಲು ಸಂಸತ್ತಿನಲ್ಲಿ ಮಂಡಿಸಲಾಗುತ್ತದೆ. ಇದು ಮೊದಲನೇ ಒಂದು ಹೇಳಿಕೆಯಾಗಿದೆ. ಎರಡನೇ ಹೇಳಿಕೆ ಬಂದು, ಆರ್ಥಿಕ ಸಲಹೆಗಾರರು ಭಾರತದ ಆರ್ಥಿಕ ಸಮೀಕ್ಷೆಯ ಮುಖ್ಯಸ್ಥರಾಗಿರುತ್ತಾರೆ. ಮೂರನೇ ಹೇಳಿಕೆ, ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ ಆರ್ಥಿಕ ಇಲಾಖೆ ತಯಾರಿಸುತ್ತದೆ. ನಾಲ್ಕನೇ ಹೇಳಿಕೆ, ಉದ್ಯೋಗ ಸೃಷ್ಟಿ ಮತ್ತು ಸರಕು ಸೇವಾ ತೆರಿಗೆ ಸಂಗ್ರಹಣೆ ಬಗ್ಗೆ ಯಾವುದೇ ಮಾಹಿತಿ ನೀಡುವುದಿಲ್ಲ. ಇದಿಷ್ಟು ಹೇಳಿಕೆಗಳನ್ನ ಇಲ್ಲಿ ಕೊಡಲಾಗಿದೆ. ಈ ಹೇಳಿಕೆಗಳನ್ನ ಆಧರಿಸಿ ನೀವು ಯಾವ ಹೇಳಿಕೆ ತಪ್ಪಾಗಿದೆ ಎಂಬುದನ್ನು ಈಗ ಗುರುತಿಸಬೇಕಾಗುತ್ತೆ. ಅದಕ್ಕೆ ಮುಂಚೆ ಒಂದು ಕೀ ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಆ ಕೀ ಪಾಯಿಂಟ್ಸ್ ಗಳನ್ನ ನೋಡಿದ್ಮೇಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವೇ ಗುರುತಿಸ್ತೀರಾ ಅಂತಕ್ಕಂಥದ್ದು ನನ್ನ ನಂಬಿಕೆ. ನೋಡಿ, ಈಗ ಒಂದು 6 ಕೀ ಪಾಯಿಂಟ್ಸ್ ಗಳನ್ನ ಇಲ್ಲಿ ಕೊಡಲಾಗಿದೆ. ಅದು ಏನಪ್ಪಾ ಅಂದ್ರೆ, ದ ಎಕನಾಮಿಕ್ ಸರ್ವೆ ಈಸ್ ಟೇಬಲ್ಡ್ ಎ ಡೇ ಬಿಫೋರ್. ನೋಡಿ, ಇಲ್ಲಿದೆ ಎ ಡೇ ಬಿಫೋರ್. ಯಾವುದಕ್ಕೆ ಮುಂಚೆ? ಈ ಆರ್ಥಿಕ ಸಮೀಕ್ಷೆಯನ್ನ ಒಂದು ದಿನ ಮುಂಚೆ ದ ಪ್ರೆಸೆಂಟೇಷನ್ ಆಫ್ ಯೂನಿಯನ್ ಬಜೆಟ್, ಅಂದ್ರೆ ಕೇಂದ್ರ ಬಜೆಟ್ ಅನ್ನ ಮಂಡಿಸುವ ಒಂದು ದಿನ ಮೊದಲು ಇದನ್ನ ಸಂಸತ್ತಿನಲ್ಲಿ ಮಂಡಿಸಲಾಗುತ್ತದೆ ಎಂಬುದು ಒಂದು ಕೀ ಪಾಯಿಂಟ್. ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ ಇದನ್ನ. ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನ ಸಂಸತ್ತಿನಲ್ಲಿ ಯಾವಾಗ ಮಂಡಿಸ್ತಾರೆ? ಎ ಡೇ ಬಿಫೋರ್ ದ ಪ್ರೆಸೆಂಟೇಷನ್ ಆಫ್ ಯೂನಿಯನ್ ಬಜೆಟ್, ಅಂದ್ರೆ ಕೇಂದ್ರ ಬಜೆಟ್ ಅನ್ನ ಮಂಡಿಸುವ ಒಂದು ದಿನ ಮೊದಲು. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು, ದ ಸರ್ವೆ ಈಸ್ ಪ್ರಿಪೇರ್ಡ್ ಬೈ ಫೈನಾನ್ಸ್ ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಅಂದ್ರೆ ಹಣಕಾಸು ಸಚಿವಾಲಯದ, ಇಲ್ಲಿದೆ ನೋಡಿ, ಎಕನಾಮಿಕ್ ಅಫೇರ್ಸ್ ಅಂದ್ರೆ ಆರ್ಥಿಕ ಇಲಾಖೆ ಇದನ್ನ
ತಯಾರಿಸುತ್ತೆ ಅಂತ ಹೇಳಿ. ಎರಡನೇ ಪಾಯಿಂಟ್, ಇದನ್ನ ಚೆನ್ನಾಗಿ ನೀವು ನೆನ್ಪಿಟ್ಕೋಬೇಕು. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಒಂದು ವಿಭಾಗ ಅಥವಾ ಇಲಾಖೆ ಇದನ್ನ ತಯಾರಿಸುತ್ತೆ. ಮೂರನೇದು, ದ ಚೀಫ್ ಎಕನಾಮಿಕ್ ಅಡ್ವೈಸರ್, CEA ಅಂತ ಇದೆ. ಚೀಫ್ ಎಕನಾಮಿಕ್ ಅಡ್ವೈಸರ್ ಆಫ್ ದಿ ಇಂಡಿಯಾ ಇಸ್ ದ ಚೀಫ್ ಆಥರ್ ಆಫ್ ದಿ ಎಕನಾಮಿಕ್ ಸರ್ವೆ. ಅಂದ್ರೆ ಈ ಆರ್ಥಿಕ ಒಂದು ಏನು ಸರ್ವೆ ನಡೆಸ್ತಾರೆ, ಈ ಆರ್ಥಿಕ ಒಂದು ಸರ್ವೆ ಅಂದ್ರೆ ಎಕನಾಮಿಕ್ ಸರ್ವೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದ್ರೆ ಚೀಫ್ ಎಕನಾಮಿಕ್ ಅಡ್ವೈಸರ್. ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರು ಈ ಒಂದು ಆರ್ಥಿಕ ಸರ್ವೆಯ ಅಂದ್ರೆ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಮೂರನೇ ಪಾಯಿಂಟ್. ಇದನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ನಾಲ್ಕನೇ ಪಾಯಿಂಟ್ ಏನಿದೆ, ಇಟ್ ಕನ್ಸಿಸ್ಟ್ ವಾಲ್ಯೂಮ್ 1, ವಾಲ್ಯೂಮ್ 2 ಸ್ಟ್ಯಾಟಿಸ್ಟಿಕಲ್ ಅಪೆಂಡಿಕ್ಸ್ ಅಂತಕ್ಕಂಥದ್ದು. ಇದರಲ್ಲಿ 1, 2 ಅಂತಕ್ಕಂಥ ವ್ಯಾಲ್ಯೂಮ್ಗಳು ಇರ್ತವೆ. ಇದರಲ್ಲಿ ಸಾಕಷ್ಟು ಅಂಕಿ ಸಂಖ್ಯೆಗಳನ್ನು ನೀಡಲಾಗಿರುತ್ತೆ. ಇನ್ನು ನಾಲ್ಕನೇ ಅಂಶ, ಇಟ್ ಡೀಟೇಲ್ಸ್ ದ ಸ್ಟೇಟ್ ಇಂಡಿಯನ್ ಎಕಾನಮಿ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಅಂಡ್ ಕೀ ಚಾಲೆಂಜಸ್. ಅಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯ ಫ್ಯೂಚರ್ ಪ್ರಾಸ್ಪೆಕ್ಟ್ ಅಂದ್ರೆ ಮುಂದಿನ ಯೋಜನೆಗಳನ್ನ ತಿಳಿಸ್ಕೊಡುತ್ತೆ. ಹಾಗೇನೆ ಚಾಲೆಂಜಸ್, ಸವಾಲುಗಳನ್ನ ಇದು ತಿಳಿಸ್ಕೊಡುತ್ತೆ. ನೆಕ್ಸ್ಟ್ 5ನೇ ಪಾಯಿಂಟ್, ಇಟ್ ರಿವೀಲ್ಸ್ ದ GDP ಗ್ರೋತ್ ಅಚೀವ್ಡ್. ಅಂದ್ರೆ ಹಿಂದಿನ ಸಾಲಿನಲ್ಲಿ ಆರ್ಥಿಕ ಬೆಳವಣಿಗೆಯ ದರವನ್ನ ಯಾವ ರೀತಿಯಲ್ಲಿ ಸಾಧಿಸಲಾಗಿದೆ, ಎಷ್ಟು ಸಾಧಿಸಲಾಗಿದೆ ಎಂಬುದನ್ನು ತಿಳಿಸ್ಕೊಡುತ್ತೆ. ಪಾಸ್ಟ್ ಫಿಸ್ಕಲ್ ಅಂಡ್ ಪ್ರಾಜೆಕ್ಟ್ಸ್ ದ ಫ್ಯೂಚರ್ GDP ಗ್ರೋತ್. ಅಂದ್ರೆ ಅದ್ರ ಜೊತೆಗೆ ಯೋಜಿಸುತ್ತಂತೆ. ಏನು ಪ್ರಾಜೆಕ್ಟ್ಸ್ ಅಂದ್ರೆ ಯೋಜನೆ ಮಾಡೋದು, ಯಾವುದ್ರ ಬಗ್ಗೆ, ಫ್ಯೂಚರ್ GDP ಗ್ರೋತ್ ಅಂದ್ರೆ ಮುಂದಿನ ಆರ್ಥಿಕ ಬೆಳವಣಿಗೆಯ ದರದ ಬಗ್ಗೆ ಇದು ತಿಳಿಸ್ಕೊಡುತ್ತೆ. ಅಂದ್ರೆ ಹಿಂದಿನ GDP ಗ್ರೋತ್ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅದ್ರ ಜೊತೆಗೆ ಮುಂದೆ GDPಯ ಬೆಳವಣಿಗೆಯ ದರವನ್ನ ಹೇಗೆ ಇದು ಸಾಧಿಸುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಮ್ಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ನೀವು ಈ ವಿಚಾರವನ್ನ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೋಬೇಕು. ಹಾಗೇನೆ ಇಟ್ ಟಾಕ್ಸ್ ಅಬೌಟ್ ಜಾಬ್ ಗ್ರೋತ್ ಅಂದ್ರೆ ಉದ್ಯೋಗ ಬೆಳವಣಿಗೆಯ ಬಗ್ಗೆ ಇದು ನಮಗೆ ತಿಳಿಸ್ಕೊಡುತ್ತೆ. ಹಾಗೇನೆ ಆನ್ಯುಯಲ್ ಕಲೆಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, GST, ಈ GST ಸಂಗ್ರಹದ ಬಗ್ಗೆನೂ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಇದಿಷ್ಟು ಮುಖ್ಯವಾದಂತ ಒಂದು ಕೀ ಪಾಯಿಂಟ್ಸ್ ನಿಮ್ಗೆ ಎಕನಾಮಿಕ್ ಸರ್ವೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಮೊದಲನೇ ಪಾಯಿಂಟ್ ಏನು, ಎಕನಾಮಿಕ್ ಸರ್ವೆ ನಮ್ಗೆ ಸಂಸತ್ತಿನಲ್ಲಿ ಕೇಂದ್ರ ಬಜೆಟ್ ಮಂಡಿಸುವ 1 ದಿನ ಮೊದಲು ಬರುತ್ತೆ ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್. ಎರಡನೇದು, ಇದನ್ನ ತಯಾರಿಸ್ತಕ್ಕಂಥದ್ದು ಯಾರು ಅಂದ್ರೆ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಇದನ್ನ ತಯಾರಿಸುತ್ತೆ. ನೆಕ್ಸ್ಟ್ ಇದರ ಮುಖ್ಯಸ್ಥರಾಗಿ ಚೀಫ್ ಎಕನಾಮಿಕ್ ಅಡ್ವೈಸರ್, ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಇದರಲ್ಲಿ ವಾಲ್ಯೂಮ್ 1, 2 ಅಂತಕ್ಕಂತಹ ಅಂಕಿಅಂಶಗಳಿರ್ತಕ್ಕಂತಹ ಅಪೆಂಡಿಕ್ಸ್ ಇದರಲ್ಲಿ ಇರುತ್ತೆ. ಯೋಜನೆಗಳ ಬಗ್ಗೆ, ಸವಾಲುಗಳ ಬಗ್ಗೆ ಇದು ತಿಳಿಸ್ಕೊಡುತ್ತೆ. ಹಾಗೇನೆ ಹಿಂದಿನ ವರ್ಷದ ಆರ್ಥಿಕ ಬೆಳವಣಿಗೆಯ ದರವನ್ನ ಎಷ್ಟು ಸಾಧಿಸಲಾಗಿದೆ ಎಂಬುದನ್ನು ತಿಳಿಸುತ್ತೆ. ಮುಂದಿನ ವರ್ಷದಲ್ಲಿ ಎಷ್ಟು ನಿರೀಕ್ಷೆ ಮಾಡಬಹುದು, ಯಾವ ರೀತಿಯಲ್ಲಿ GDP ಬೆಳವಣಿಗೆ ಇರುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡುತ್ತೆ. ಹಾಗೇನೆ ಇದು ನಮ್ಗೆ ಉದ್ಯೋಗ ಮಾಹಿತಿ ಅಂದ್ರೆ ಉದ್ಯೋಗದ ಬೆಳವಣಿಗೆ ಅಂದ್ರೆ ಎಷ್ಟರ ಮಟ್ಟಿಗೆ ಇದು ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ಹಾಗೇನೆ ಒಟ್ಟಾರೆ ಇಡೀ ವರ್ಷದಲ್ಲಿ ಎಷ್ಟು GSTಯನ್ನ ಸಂಗ್ರಹಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ನಮ್ಗೆ ಈ ಒಂದು ಆರ್ಥಿಕ ಸಮೀಕ್ಷೆ ತಿಳಿಸ್ಕೊಡುತ್ತೆ. ಇದಿಷ್ಟು ಕೀ ಇಂಡಿಕೇಟರ್ಸ್ ಅಥವಾ ಕೀ ಪಾಯಿಂಟ್ಸ್. ಈಗ ನಾವು ಬಂದ್ರೆ 2020-21ನೇ ಸಾಲಿನ ಆರ್ಥಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ, ಇಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಈಗ ನೋಡಿ, ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರ ಬಜೆಟ್ ಮಂಡಿಸುವ 1 ದಿನ ಮೊದಲು ಸಂಸತ್ತಿನಲ್ಲಿ ಮಂಡಿಸಲಾಗುತ್ತದೆ. ಎಸ್, ಇಟ್ಸ್ ಕರೆಕ್ಟ್, ಇದು ಸರಿಯಾದಂತ ಹೇಳಿಕೆ. ಹಾಗೇನೆ ಆರ್ಥಿಕ ಸಲಹೆಗಾರರು ಭಾರತದ ಆರ್ಥಿಕ ಸಮೀಕ್ಷೆಯ ಮುಖ್ಯಸ್ಥರಾಗಿರ್ತಾರೆ. ಎಸ್, ಇವರು ಮುಖ್ಯಸ್ಥರಾಗಿರ್ತಾರೆ ಅಂತಕ್ಕಂಥ ಹೇಳಿಕೆ ಕೂಡ ಸರಿಯಾಗಿದೆ. ಹಾಗೇನೆ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ, ಆಗ್ಲೇ ಹೇಳ್ತಾ ಇದ್ದೆ ನಾನು, ಹಣಕಾಸು ಸಚಿವಾಲಯದ ಆರ್ಥಿಕ ಇಲಾಖೆ ತಯಾರಿಸುತ್ತದೆ. ಇದು ಸಹ ಸರಿಯಾದಂತ ಹೇಳಿಕೆ. ಬಹಳ ಮುಖ್ಯವಾದಂತದ್ದು, ಇದು ಉದ್ಯೋಗ ಸೃಷ್ಟಿ ಮತ್ತು ಸರಕು ಸೇವಾ ತೆರಿಗೆ ಸಂಗ್ರಹಣೆ ಬಗ್ಗೆ ಯಾವುದೇ ಮಾಹಿತಿ ನೀಡುವುದಿಲ್ಲ ಅಂತ ಹೇಳ್ತಿದೆ. ಆದ್ರೆ ಇದು ನೀಡುತ್ತೆ. ಉದ್ಯೋಗ ಸೃಷ್ಟಿಯ ಬಗ್ಗೆನೂ ಮಾಹಿತಿ ನೀಡುತ್ತೆ. ಹಾಗೇನೆ ಸರಕು ಮತ್ತು ಸೇವಾ ತೆರಿಗೆಯ ಸಂಗ್ರಹಣೆ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುತ್ತೆ. ಇಲ್ಲಿ ನೀಡುವುದಿಲ್ಲ ಅಂತ ಇದೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಸರಿಯಾದಂತ ಉತ್ತರ ಮೊದಲನೇ ಪ್ರಶ್ನೆಗೆ ಯಾವುದು ಅಂತ ಅಂದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಅಂದ್ರೆ ನೀವು ಹೇಳಿಕೆಯನ್ನ ಸರಿಯಾದ ರೀತಿ ಗಮನಿಸಿದ್ರೆ ಅಲ್ಲಿಗೆ ಅರ್ಥ ಆಗುತ್ತೆ. ಇದು ನಿಮ್ಗೆ ಮೊದಲನೇ ಪ್ರಶ್ನೆ.
ಇನ್ನು ಎರಡನೇ ಪ್ರಶ್ನೆ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇ ಪ್ರಶ್ನೆ ಏನು ಹೇಳುತ್ತೆ? ಇತ್ತೀಚೆಗೆ ಕೇಂದ್ರ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದ ದೇಶದ 13ನೇ ಮುಖ್ಯ ಬಂದರು ಯಾವುದು? ನೋಡಿ, ನಮ್ಮ ದೇಶದಲ್ಲಿ ಸುಮಾರು ಇದುವರೆಗೆ 12 ಮುಖ್ಯವಾದ ಬಂದರುಗಳಿದ್ವು. ಈಗ ದೇಶದ ಸಂಸತ್ತು, ಕೇಂದ್ರ ಕ್ಯಾಬಿನೆಟ್, ನಮ್ಮ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆಯಂತೆ 13ನೇ ಮುಖ್ಯ ಬಂದರು ಯಾವುದು ಅಂತ ಹೇಳಿ. ಮೊದಲನೇ ಒಂದು ಆಪ್ಷನ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಪೋರ್ಟ್. ಎರಡನೇ ಆಪ್ಷನ್ನು ಕಾಮರಾಜ್ ಪೋರ್ಟ್ ಲಿಮಿಟೆಡ್. ಮೂರನೇ ಆಪ್ಷನ್ನು ವಾಧ್ವಾನ ಪೋರ್ಟ್. ನಾಲ್ಕನೇ ಆಪ್ಷನ್ನು ನವಮಂಗಳೂರು ಪೋರ್ಟ್. ಸ್ವಲ್ಪ ಆಲೋಚಿಸಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ಇತ್ತೀಚೆಗೆ ಕೇಂದ್ರ ಕ್ಯಾಬಿನೆಟ್ ಯಾವ ಒಂದು 13ನೇ ಮುಖ್ಯ ಬಂದರನ್ನ ಆಗಿ ಒಪ್ಪಿಗೆ ಸೂಚಿಸಿದೆ ಅನ್ನೋದು ನೀವು ಕಂಡುಹಿಡಿಬೇಕಾಗುತ್ತೆ. ಆ ರೀತಿ ನೋಡೋದಾದ್ರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ನೋಡಿ, ಈಗ ದೇಶದ ನಾವು ಮೇಜರ್ ಪೋರ್ಟ್ಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡೋದಾದ್ರೆ, ಈಗ ನಾವು ನಮ್ಮ ದೇಶದ ಪಶ್ಚಿಮ ಭಾಗಕ್ಕೆ ಬಂದ್ರೆ ಅಥವಾ ಪಶ್ಚಿಮ ಕರಾವಳಿ ಭಾಗದಲ್ಲಿ ನೋಡೋದಾದ್ರೆ ನೋಡಿ, ಈ ಭಾಗದಲ್ಲಿ ಅರಬ್ಬಿ ಸಮುದ್ರದ ಭಾಗದಲ್ಲಿ ಇರ್ತಕ್ಕಂತಹ ಬಹಳ ಮುಖ್ಯವಾದಂತ ಕೆಲವು ಬಂದರುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಚಿತ್ರದಲ್ಲಿ ನೋಡಿ, ನೀವು ಇಲ್ಲಿ ಭಾರತದ ಮ್ಯಾಪ್ ಅಲ್ಲಿ ಕಾಂಡ್ಲಾ ಅಂತ ಹೇಳಿ ಮೊದಲನೇದು ಇಲ್ಲಿದೆ. ಒಂದನೇದು ಕಾಂಡ್ಲಾ. ಇದು ಗುಜರಾತ್ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಬಂದರು. ಗುಜರಾತ್ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಬಂದರು ಯಾವುದು ಅಂದ್ರೆ ಕಾಂಡ್ಲಾ. ಎರಡನೇದು ಬಂದು ಮುಂಬೈ. ಮುಂಬೈ ಬಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಬಂದರು ಮುಂಬೈ, ಎರಡನೇ ಬಂದರು. ಮೂರನೇದು ಇಲ್ಲಿ ಮರ್ಮಗೋವಾ ಅಂತ ಇದೆ. ಮರ್ಮಗೋವಾ ಇದು ಕೂಡ ಮಹಾರಾಷ್ಟ್ರ ರಾಜ್ಯ ಗೋವಾ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದಂತ ಬಂದರು, ಮೂರನೇದು. ನಾಲ್ಕನೇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ನವಮಂಗಳೂರು ಅಥವಾ ನ್ಯೂ ಮ್ಯಾಂಗ್ಳೂರು ಅಂತ ಏನು ಕರೀತಾರೆ, ನವಮಂಗಳೂರು ಬಂದರು ಕೂಡ ಮುಖ್ಯವಾದಂಥದ್ದು. ಇದು ನಾಲ್ಕನೇ ಬಂದರು. ನೆಕ್ಸ್ಟ್ ಕೇರಳ ರಾಜ್ಯದಲ್ಲಿ ಇರ್ತಕ್ಕಂತಹ ಕೊಚ್ಚಿ, ಇದು 5ನೇ ಮುಖ್ಯವಾದಂಥ ಬಂದರಾಗಿದೆ. ಹಾಗೆಯೇ ಈ ಕಡೆಯಿಂದ ಮತ್ತೆ ನಾವು ಪೂರ್ವ ಭಾಗಕ್ಕೆ ಅಂದ್ರೆ ಪೂರ್ವ ಕರಾವಳಿ ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಮುಖ್ಯವಾಗಿ ನಮ್ಮ ಪಕ್ಕದ ರಾಜ್ಯವಾದಂಥ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಒಂದು ಬಹಳ ಮುಖ್ಯವಾದಂಥದ್ದು ಇಲ್ಲಿ ಟ್ಯುಟಿಕೋರನ್ ಅಂತಕ್ಕಂಥ ಒಂದು ಬಂದರಿದೆ. ಇದನ್ನ ಚಿದಂಬರನ್ ಪೋರ್ಟ್ ಅಂತಾನು ಹೇಳಿ ಕರೀತಾರೆ. ಇದು 6ನೇ ಮುಖ್ಯವಾದಂತ ಬಂದರು, ತಮಿಳುನಾಡಲ್ಲೇ ಇರ್ತಕ್ಕಂಥದ್ದು. ಹಾಗೇನೆ ತಮಿಳುನಾಡಲ್ಲಿ ಮತ್ತೊಂದು ಮುಖ್ಯವಾದಂತ ಬಂದರು ಬರುತ್ತೆ, ಅದು ಚೆನ್ನೈ. ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದಂತ ಬಂದರು, ಇದು 7ನೇ ಬಂದರು. ಹಾಗೇನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತಮಿಳುನಾಡಲ್ಲಿ ಮತ್ತೊಂದು ಮುಖ್ಯವಾದಂತ ಬಂದರು, ಇದು ಇತ್ತೀಚೆಗೆ ಇದೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದನ್ನ ಎನ್ನೋರ್ ಪೋರ್ಟ್ ಅಂತ ಕರೀತಾರೆ ಅಥವಾ ಕಾಮರಾಜರ್ ಪೋರ್ಟ್ ಅಂತ ಹೇಳಿ ಕೂಡ ಇದನ್ನ ಕರೀತಾರೆ. ಇದು 8ನೇ ಬಂದರು. ಅದ್ರ ಜೊತೆಗೆ ಇದು ಇತ್ತೀಚೆಗೆ ಸ್ಥಾಪನೆ ಆದಂತ ಬಂದರು, ಇದೊಂದು ಖಾಸಗಿ ಬಂದರು ಅಂತಕ್ಕಂಥದ್ದನ್ನ ಮರೆಯಬಾರದು, ಪ್ರೈವೇಟ್ ಪೋರ್ಟ್ ಆಗಿದೆ ಇದು. ಹಾಗೇನೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂತಹ ಅಂದ್ರೆ ಈಗ ಅದು ನೋಡಿ, ಇಲ್ಲಿ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಇರ್ತಕ್ಕಂಥ ಮತ್ತೊಂದು ಬಂದರು ವಿಶಾಖಪಟ್ಟಣಂ ಬಂದರು. ಹಾಗೇನೆ ಪಾರಾದೀಪ, ಇದು ಒಡಿಶಾ ರಾಜ್ಯದಲ್ಲಿ ಬರುತ್ತೆ. ಒಡಿಶಾ ರಾಜ್ಯದಲ್ಲಿ ಇರ್ತಕ್ಕಂಥ ಪಾರಾದೀಪ ಇದು 10ನೇ ಮುಖ್ಯವಾದಂತ ಬಂದರಾಗಿದೆ. ಹಾಗೇನೆ ಕೋಲ್ಕತ್ತಾ ಬಂದರು, ಇದು ಪಶ್ಚಿಮ ಬಂಗಾಳದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ಬಂದರು. ಈಗ ನೋಡಿದ್ರೆ 11 ಬಂದರುಗಳು ಬಂದವು. ಇಲ್ಲಿ ನೀವು ಮುಂಬೈಯಲ್ಲಿ ಇನ್ನೊಂದು ಬರುತ್ತೆ ನವಸೇವಾ ಬಂದರು ಅಂತ ಹೇಳಿ, ಅದನ್ನ ನಾವು ಇಲ್ಲಿ ತೋರಿಸಿಲ್ಲ, ನೀವು ನೆನ್ಪಿಟ್ಕೋಬೇಕಾಗತ್ತೆ. ನವಸೇವಾ ಬಂದರು ಸಹ ಒಂದು ಪೋರ್ಟ್ ಕೂಡ ಇಲ್ಲಿ ಬರುತ್ತೆ, ಇದು 12ನೇ ಬಂದರಾಗಿ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೇನೆ ಬಹಳ ಮುಖ್ಯವಾಗಿ ಇನ್ನೊಂದು ನಿಮ್ಗೆ ಚಿತ್ರವನ್ನ ತೋರಿಸ್ತೇನೆ ನೋಡಿ. ಕಾಂಡ್ಲಾ ಗುಜರಾತ್, ಮುಂಬೈ JNPT ಅಂತಾನು ಕರೀತಾರೆ. JNPT ಅಂದ್ರೇನು, ಜವಾಹರ್ಲಾಲ್ ನೆಹರು ಪೋರ್ಟ್, ಅದು ಅಲ್ಲಿರ್ತಕ್ಕಂಥ ಒಂದು ಬಂದರು. ಹಾಗೇನೆ ಇಲ್ಲಿ ನವಸೇವಾನು ಸಹ ಇಲ್ಲಿ ಬರುತ್ತೆ, ನವಸೇವಾ ಅಥವಾ JNPT ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ನೋಡಿ 1, 2, 3, ಹಾಗೆ ಮರ್ಮಗೋವಾ 4ನೇದು, ಕರ್ನಾಟಕದಲ್ಲಿ ನ್ಯೂ ಮ್ಯಾಂಗ್ಳೂರ್ 6ನೇದು, ಕೊಚ್ಚಿನ್, ಟ್ಯುಟಿಕೋರನ್ 7, ಚೆನ್ನೈ 8, ಎನ್ನೋರ್ 9, ವಿಶಾಖಪಟ್ಟಣಂ 10, ಪಾರದೀಪ 11, ಕೋಲ್ಕತ್ತಾಕ್ಕೆ ಹಳದಿಯಾ ಅಂತಾನು ಕರೀತಾರೆ, ಇದು 12. ಹೀಗೆ ಒಟ್ಟು ಮುಖ್ಯವಾದಂತ 12 ಬಂದರುಗಳನ್ನ ಇಲ್ಲಿ ಸೂಚಿಸಲಾಗಿದೆ. ಇಲ್ಲಿ ಇನ್ನೊಂದು ದೇಶದ ಈ ನಾವೇನು
ಪೂರ್ವ ಭಾಗದಲ್ಲಿ ಇರ್ತಕ್ಕಂತಹ ಬಂಗಾಳ ಕೊಲ್ಲಿಯ ಒಳಗಡೆ ಇರ್ತಕ್ಕಂಥ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಬರ್ತಕ್ಕಂಥ ಪೋರ್ಟ್ ಬ್ಲೇರ್ ಬಂದರು ಸಹ ಒಂದಿದೆ. ಇದು ಸಹ ಮುಖ್ಯವಾದಂಥ ಬಂದರುಗಳಲ್ಲಿ ನಾವು ಇದನ್ನ ಸೇರಿಸ್ಕೊಳ್ತೀವಿ. ಅಂದ್ರೆ ಹೊರಗಡೆ ದ್ವೀಪಗಳಲ್ಲೂ ಇರ್ತಕ್ಕಂತಹ ಬಂದರನ್ನು ಸೇರಿಸ್ಕೊಂಡ್ರೆ 13 ಇದ್ವು. ಈಗ ಎಕ್ಸ್ಟ್ರಾ ಒಂದಾಗಿದೆ, ಅದು ಸಹ ಈ ಮಹಾರಾಷ್ಟ್ರದಲ್ಲೇ ಆಗಿರ್ತಕ್ಕಂಥ ಒಂದು ಬಂದರು. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವೀಗ ತಿಳ್ಕೊಳ್ಳೋಣ. ಏನಿತ್ತು, ಏನು ಮಹಾರಾಷ್ಟ್ರದಲ್ಲಿ ಯಾವ ಬಂದರನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ನೋಡೋಣ. ನೋಡಿ, ಕ್ಯಾಬಿನೆಟ್ ಅಪ್ರೂವ್ಸ್ ಸೆಟ್ಟಿಂಗ್ ಅಪ್ ಆಫ್ ಕಂಟ್ರೀಸ್ 13th ಮೇಜರ್ ಪೋರ್ಟ್. ಸರ್ ಆಗಲೇ 13 ತೋರಿಸಿದ್ರಿ ಈ ಒಂದು ಚಿತ್ರದಲ್ಲಿ. ಇದು 14ನೇದಾಗಬೇಕಿತ್ತು ಸರ್, ನೀವು 13 ಅಂತ ಹೇಳ್ತಾ ಇದ್ದೀರಲ್ಲ ಅಂತ. ಒಂದು ನಿಮ್ಗೆ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಇದರಲ್ಲಿ ಒಂದು ಪ್ರೈವೇಟ್ ಪೋರ್ಟ್ ಕೂಡ ಇದೆ, ಯಾವ್ದದು ಎನ್ನೋರು. ಮತ್ತೊಂದು ಏನು ಅಂತಂದ್ರೆ, ಇಲ್ಲಿ ದ್ವೀಪಗಳಲ್ಲಿ ಇರ್ತಕ್ಕಂಥ ಪೋರ್ಟ್ ಬ್ಲೇರ್ ಅನ್ನ ಬಿಟ್ಟು ನಾವು ಲೆಕ್ಕಕ್ಕೆ ತಗೊಳ್ಳೋದಾದ್ರೆ 13ನೇದು ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. 13ನೇದು ಯಾವುದು ಹಾಗಾದ್ರೆ ಅಂತ ಅಂದ್ರೆ ವಾಧ್ವಾನಾ ಪೋರ್ಟ್. ಇಲ್ಲಿದೆ ನೋಡಿ, ವಾಧ್ವಾನಾ ಪೋರ್ಟ್. ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ದ ಕ್ಯಾಬಿನೆಟ್ ಗೇವ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ನ್ಯೂ ಮೇಜರ್ ಪೋರ್ಟ್ ಅಟ್ ವಾಧ್ವಾನಾ. ವಾಧ್ವಾನಾ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ, ಈ ಚಿತ್ರ. ಇದು ಪೋರ್ಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ. ವಾಧ್ವಾನಾ ಪೋರ್ಟ್ ವಿಲ್ ಬಿ ದ ಡೆವಲಪ್ಡ್ ಆನ್ ಲ್ಯಾಂಡ್ಲಾರ್ಡ್ ಮಾಡೆಲ್, ಎ ಸ್ಪೆಷಲ್ ಪರ್ಪಸ್ ವೆಹಿಕಲ್ಗೋಸ್ಕರ ಇದನ್ನ ಸ್ಥಾಪಿಸಲಾಗಿದೆ. ಈ ಒಂದು ವಾಧ್ವಾನಾ ಪೋರ್ಟ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದ್ರೆ, ಇದನ್ನ ನಾವು ನೋಡಿ ನಿಯರ್ ಬೈ ಎಲ್ಲಿದೆ ಅಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಹತ್ರನೇ ಇದು. ಅಂದ್ರೆ ನವಸೇವಾ ಬಂದರು ಅಂತ ಏನ್ ಕರಿತೀವಿ, ಅದಕ್ಕೆ ನಿಯರೆಸ್ಟ್ ಆಗಿ ಇದು ಇರೋದನ್ನ ನಾವು ಕಾಣ್ತೀವಿ. ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ, ಇಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ಡೆವಲಪ್ ಎ ಡೀಪ್ ಡ್ರಾಫ್ಟ್ ಪೋರ್ಟ್ ಆನ್ ದ ವೆಸ್ಟರ್ನ್ ಕೋಸ್ಟ್ ಇಂಡಿಯಾ ಡ್ಯೂ ಟು ದ ಎವರ್ ಇನ್ಕ್ರೀಸಿಂಗ್ ಸೈಜ್ ಆಫ್ ಕಂಟೈನರ್ ಶಿಪ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಇನ್ಕ್ರೀಸಿಂಗ್ ಕಂಟೈನರ್ ಟು ಪ್ರಿಪೇರ್ ಅವರ್ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸ್ಪೋರ್ಟ್ ಹೆಲ್ಪ್ ದ ವ್ಯಾಲ್ಯೂ ಅಡಿಷನ್ ಅಂತ ಹೇಳಿ. ಅಂದ್ರೆ ನಮ್ಮ ಒಂದು ಬಂದರಿನಲ್ಲಿ ಬೇಕಾಗಿರ್ತಕ್ಕಂಥ, ಅಂದ್ರೆ ಬಂದರುಗಳ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಒಂದು ಕಂಟೈನರ್ಗಳನ್ನ ತಯಾರಿಸಿ ಅದನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕಾಗ್ಲಿ, ಅಲ್ಲಿ ಇದು ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ತರಿಸ್ಕೊಳ್ಳೋದಕ್ಕಾಗ್ಲಿ ಈ ಒಂದು ಬಂದರನ್ನ, ವಾಧ್ವಾನಾ ಬಂದರನ್ನ ಸ್ಥಾಪಿಸಲಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಲಿಸ್ಟ್, ನಂಬರು, ಪೋರ್ಟ್ ನೇಮು, ಲೊಕೇಶನ್ ಎಲ್ಲಿದ್ದಾವೆ ಅಂತ. ಕೋಲ್ಕತ್ತಾ ಅಥವಾ ಹಲ್ದಿಯಾ ಪೋರ್ಟ್ ಎಲ್ಲಿದೆ, ವೆಸ್ಟ್ ಬೆಂಗಾಲ್ ಅಥವಾ ಈಸ್ಟರ್ನ್ ಕೋಟ್ಸ್ ಅಂತ, ಅಥವಾ ಪೂರ್ವ ಒಂದು ಕರಾವಳಿಯಲ್ಲಿ ಇದು ಕಂಡು ಬರುತ್ತೆ. ಹಾಗೇನೆ ವಿಶಾಖಪಟ್ಟಣಂ ಪೋರ್ಟ್ ಇದೆಲ್ಲಿದೆ, ಆಂಧ್ರ ಪ್ರದೇಶ, ಇದು ಕೂಡ ಪೂರ್ವ ಕರಾವಳಿಯಲ್ಲಿ ಕಂಡು ಬರುತ್ತೆ. ಕಾಂಡ್ಲಾ ಪೋರ್ಟ್ ಇದು ಗುಜರಾತ್, ಕಚ್ನ ಬಳಿ, ಗುಜರಾತ್ನ ಕಚ್ ಬಳಿಯಲ್ಲಿ ಇರತಕ್ಕಂಥ, ಇದು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುತ್ತೆ, ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಇದು ಕಂಡು ಬರುತ್ತೆ. ಆಗ್ಲೇ ಹೇಳ್ತಾ ಇದೆ ಜವಾಹರ್ಲಾಲ್ ನೆಹರು ಪೋರ್ಟ್ ಅಥವಾ ಮುಂಬೈಯಲ್ಲಿ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಓಕೆ, ಇದು ಸಹ ಪಶ್ಚಿಮ ಕರಾವಳಿಯಲ್ಲಿ ಇದೆ. ಹಾಗೇನೆ ಪಾರಾದೀಪ ಪೋರ್ಟ್ ಇದು ಒಡಿಶಾ ರಾಜ್ಯದಲ್ಲಿ ಪೂರ್ವ ಕರಾವಳಿಯಲ್ಲಿ ಕಂಡು ಬರುತ್ತೆ. ಕಾಮರಾಜರ್ ಪೋರ್ಟ್ ಲಿಮಿಟೆಡ್ ಇದು ಚೆನ್ನೈ, ತಮಿಳುನಾಡು, ಇದು ಕೂಡ ಪೂರ್ವ ಕರಾವಳಿಯಲ್ಲಿ ಕಂಡು ಬರುತ್ತೆ. ಮರ್ಮಗೋವಾ ಪೋರ್ಟ್ ಇದು ಕೂಡ ಗೋವಾ ರಾಜ್ಯದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುತ್ತೆ. ಕೊಚ್ಚಿನ್ ಪೋರ್ಟ್ ಇದು ಕೇರಳ ರಾಜ್ಯದಲ್ಲಿ, ಇದು ಕೂಡ ಪಶ್ಚಿಮ ಕರಾವಳಿಯಲ್ಲಿ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರತಕ್ಕಂಥ ಒಂದು ನವಮಂಗಳೂರು ಬಂದರು, ಇದು ಕೂಡ ಪಶ್ಚಿಮ ಕರಾವಳಿಯಲ್ಲಿ. ಈ ಪಶ್ಚಿಮ ಕರಾವಳಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅರಬ್ಬಿ ಸಮುದ್ರದ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಪೂರ್ವ ಕರಾವಳಿ ಅಂತಂದ್ರೆ ಬಂಗಾಳ ಕೊಲ್ಲಿ, ಒಟ್ಟಾರೆ ಹಿಂದೂ ಮಹಾಸಾಗರದಲ್ಲಿ ಎಲ್ಲ ಕಂಡು ಬರ್ತವೆ. ಚೆನ್ನೈ ಪೋರ್ಟ್ ತಮಿಳುನಾಡು, ಇದು ಕೂಡ ಪೂರ್ವ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಬಂದರು. ಚಿದಂಬರನಾರ್ ಪೋರ್ಟ್ ಅಂತಕ್ಕಂಥದ್ದು, ಇದು ಕೂಡ ತಮಿಳುನಾಡಲ್ಲಿ ಇರ್ತಕ್ಕಂಥ ಟ್ಯುಟಿಕೋರನ್ ಮತ್ತೆ ಪೂರ್ವ ಕರಾವಳಿಯಲ್ಲಿ ಕಂಡು ಬರುತ್ತೆ. ಮುಂಬೈ ಪೋರ್ಟ್ ಇದು ಪಶ್ಚಿಮ ಕರಾವಳಿ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಪೋರ್ಟ್. ಹೀಗಾಗಿ ಇತ್ತೀಚೆಗೆ ನಿಮಗೆ ಪ್ರಶ್ನೆ ಹೀಗೆ ಕೇಳ್ಬೋದು, ಇತ್ತೀಚೆಗೆ ಕೇಂದ್ರ ಒಂದು ಕ್ಯಾಬಿನೆಟ್ ಯಾವ ಒಂದು ಬಂದರನ್ನ ಸ್ಥಾಪಿಸಲು ಒಪ್ಪಿಗೆಯನ್ನ ಸೂಚಿಸಿತು ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು, ವಾಧ್ವಾನಾ ಪೋರ್ಟ್ ಎಲ್ಲಿದೆ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಬಂದರಾಗಿದೆ. ಇದನ್ನ ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ನಾವು ವಾಪಸ್ ಹೋಗಿ ಬಂದರನ್ನ ನೋಡೋದಾದ್ರೆ ಸರಿಯಾದಂಥ ಉತ್ತರ ವಾಧ್ವಾನಾ ಪೋರ್ಟ್ ಎಲ್ಲಿದೆ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ 13ನೇ ಪೋರ್ಟ್ ಇದು, 13ನೇ ಬಂದರು. ಇತ್ತೀಚೆಗೆ ಕೇಂದ್ರ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಇದಕ್ಕೆ ಸೂಚಿಸಿದೆ. ಇದು ಚೆನ್ನಾಗಿ ನಿಮಗೆ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಮುಂದುವರೆದಂತೆ
ಮೂರನೇ ಪ್ರಶ್ನೆ ಯಾವುದಪ್ಪ ಅಂತ ನೋಡೋದಾದ್ರೆ, ಭಾರತೀಯ ಸೇನೆಯಲ್ಲಿ ಮಹಿಳೆಯರಿಗೆ ಈ ಹುದ್ದೆಗಳನ್ನು ನೀಡುವಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆದೇಶವನ್ನ ನೀಡಿದೆ. ಯಾವ ಹುದ್ದೆಗಳನ್ನು ನೀಡುವಂತೆ ಆದೇಶ ನೀಡಿದೆ? ತಾತ್ಕಾಲಿಕ ಹುದ್ದೆಗಳು, ಶಾರ್ಟ್ ಸರ್ವಿಸ್ ಕಮಿಷನ್, ಶಾಶ್ವತ ಹುದ್ದೆಗಳು, ಪರ್ಮನೆಂಟ್ ಕಮಿಷನ್, ಪ್ರಮುಖವಲ್ಲದ ಹುದ್ದೆಗಳು, ಸಾಮಾನ್ಯ ಹುದ್ದೆಗಳು. ಈ ನಾಲ್ಕರಲ್ಲಿ ಯಾವ ಹುದ್ದೆಗಳನ್ನ ನೀಡೋದಕ್ಕೆ ಭಾರತೀಯ ಮಹಿಳೆಯರಿಗೆ ಅಂದ್ರೆ ಸೇನೆಯಲ್ಲಿ ಮಹಿಳೆಯರಿಗೂ ಕೂಡ ಈ ಹುದ್ದೆಗಳನ್ನ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನು ನೀಡಿದೆ. ಅದು ಯಾವುದು ಅಂತ ಹೇಳಿ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದ್ರೆ ನೋಡಿ, ಇಲ್ಲಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಗ್ರಾಂಟ್ ಪರ್ಮನೆಂಟ್ ಕಮಿಷನ್ ಟು ವುಮೆನ್ ಆಫೀಸರ್ಸ್ ಇನ್ ಆರ್ಮಿ. ಅಂದ್ರೆ ಸೇನೆಯಲ್ಲಿ ಮಹಿಳೆಯರು ಸಹ ಉನ್ನತ ಹುದ್ದೆಗಳನ್ನು ಅಲಂಕರಿಸೋದಕ್ಕೆ ಅವಕಾಶವಾಗುವಂತಹ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದೆ. ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಅ ಬಿಗ್ ವರ್ಡಿಕ್ಟ್ ಆನ್ ದ ಪರ್ಮನೆಂಟ್ ಕಮಿಷನ್ ಆಫ್ ವುಮೆನ್ ಇನ್ ಇಂಡಿಯನ್ ಆರ್ಮಿ ಆನ್ ಫೆಬ್ರವರಿ 17, 2020. ಅಂದ್ರೆ ಫೆಬ್ರವರಿ 17, 2020 ಸುಪ್ರೀಂ ಕೋರ್ಟ್ ಮಹಿಳೆಯರಿಗೂ ಕೂಡ ಒಂದು ಶಾಶ್ವತ ಹುದ್ದೆಗಳನ್ನ ಸೇನೆಯಲ್ಲಿ ಪಡೆಯೋದಕ್ಕೆ ಅವಕಾಶವಾಗುವಂತಹ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ದ ಸುಪ್ರೀಂ ಕೋರ್ಟ್ ಅಪ್ರೂವ್ಡ್ ದ ಪರ್ಮನೆಂಟ್ ಕಮಿಷನ್ ಟು ವುಮೆನ್ ಇನ್ ಇಂಡಿಯನ್ ಆರ್ಮಿ, ರಿಜೆಕ್ಟಿಂಗ್ ದ ಸೆಂಟ್ರಲ್ ಗವರ್ನಮೆಂಟ್ಸ್ ಅಪೋಸಿಷನ್ ಟು ದಿ ಮೂವ್. ಅಂದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ, ಆದ್ರೆ ಸುಪ್ರೀಂ ಕೋರ್ಟ್ ಮಹಿಳೆಯರಿಗೂ ಕೂಡ ಇದ್ರ ಬಗ್ಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಆರ್ಮಿನಲ್ಲಿ ಅಂತ. ನೋಡಿ, ಕರೆಂಟ್ಲಿ ಪ್ರಸ್ತುತ ಓನ್ಲಿ ಮೇಲ್ ಆರ್ಮಿ ಆಫೀಸರ್ಸ್ ಹೂ ಹ್ಯಾವ್ ಸರ್ವ್ಡ್ ಇನ್ ದ ಶಾರ್ಟ್ ಸರ್ವಿಸ್ ಕಮಿಷನ್, ಅಂದ್ರೆ SSC ಅಂತ ಏನ್ ಕರಿತೀವಿ, ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ. ಅದರಲ್ಲಿ ಪುರುಷರು ಮಾತ್ರ ಇದುವರೆಗೆ ಸೇವೆಯನ್ನು ಸಲ್ಲಿಸಿದವ್ರಿಗೆ ಮಾತ್ರ 14 ವರ್ಷಗಳ ಸೇವೆ ಸಲ್ಲಿಸಿದವ್ರಿಗೆ ಮಾತ್ರ ಅವ್ರಿಗೆ ಆಪ್ಷನ್ ಇತ್ತು. ಏನು ಅಂದ್ರೆ ಪರ್ಮನೆಂಟ್ ಕಮಿಷನ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇತ್ತು ಪುರುಷರಿಗೆ. ಬಟ್ ನೌ, ಆದ್ರೆ ಈಗ ಏನಾಗಿದೆ, the Supreme Court has made it clear that women officers will also get the same opportunity in the Indian Army. ಅದೇ ಪುರುಷರಿಗೆ ಹೇಗೆ ಶಾಶ್ವತವಾದ ಹುದ್ದೆಗಳನ್ನು ನೀಡ್ತಾ ಇದ್ರೋ ಅದೇ ರೀತಿ ಮಹಿಳೆಯರಿಗೂ ಸಹ ಸೇನೆಯಲ್ಲಿ ಶಾಶ್ವತ ಹುದ್ದೆಗಳನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದೆ. ಇದು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಏನಿದೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್, ಎರಡು ಮುಖ್ಯವಾದ ಪಾಯಿಂಟ್ ಅನ್ನು ಇಲ್ಲಿ ನಾವು ನೋಡ್ಲೇಬೇಕಾಗುತ್ತೆ. ದ ಬೆಂಚ್ ಕಂಪ್ರೈಸಿಂಗ್ ಜಸ್ಟಿಸ್ ಚಂದ್ರಚೂಡ್. ನೋಡಿ, ಇಲ್ಲಿ ಚಂದ್ರಚೂಡ್ ಅಂತಕ್ಕಂಥ ನ್ಯಾಯಮೂರ್ತಿಗಳು ಹಾಗೇನೆ ಜಸ್ಟಿಸ್ ಅಜಯ್ ರಸ್ತಗಿ ಅಂತಕ್ಕಂಥವ್ರು ಹೇಳಿದ್ದಾರೆ. ಏನಂದ್ರೆ, ವುಮೆನ್ ಆಫೀಸರ್ಸ್ ಇನ್ ದ ಆರ್ಮಿ ಇಸ್ ಆನ್ ಎವಲ್ಯೂಷನರಿ ಪ್ರೋಸೆಸ್. ಅಂದ್ರೆ ಇದೊಂದು ಕ್ರಾಂತಿಕಾರಕ ಬದಲಾವಣೆ. ಅಂದ್ರೆ ಸೇನೆಯಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಗಳನ್ನು ನೀಡ್ತಕ್ಕಂಥದ್ದು ಅಥವಾ ಶಾಶ್ವತ ಹುದ್ದೆಗಳನ್ನು ನೀಡ್ತಕ್ಕಂಥದ್ದು ಒಂದು ಕ್ರಾಂತಿಕಾರಿ ಪ್ರಕ್ರಿಯೆಯಾಗಿದೆ ಅಂತ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆ ಬೆಂಚ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ ಆಲ್ಸೋ ಆಸ್ಕ್ಡ್ ಸೆಂಟ್ರಲ್ ಗವರ್ನಮೆಂಟ್ ಟು ಚೇಂಜ್ ಇಟ್ಸ್ ಮೈಂಡ್ ಸೆಟ್. ತಮ್ಮ ಈ ಮೈಂಡ್ ಸೆಟ್ ಅನ್ನ ಬದಲಾಯಿಸ್ಕೋಬೇಕು. ಯಾವುದ್ರ ಕಡೆಗೆ? ಟುವರ್ಡ್ಸ್ ವುಮೆನ್ ಅಂಡ್ ದೇರ್ ಪರ್ಮನೆಂಟ್ ಕಮಿಷನ್ ಇನ್ ದ ಆರ್ಮಿ. ಆರ್ಮಿನಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಗಳನ್ನು ಕೊಡೋದ್ರ ಬಗ್ಗೆ ಹಾಗೇನೆ ಅವರ ಸ್ಥಾನಮಾನಗಳ ಬಗ್ಗೆ ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನ ಬದಲಾಯಿಸ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ತೀರ್ಪನ್ನು ನೀಡಿರೋದನ್ನು ನಾವು ಗಮನಿಸಬಹುದು. ಅಂದ್ರೆ ಈಗ ನೀವು ಸರಿಯಾದಂತ ಹುದ್ದೆ ಆಯ್ಕೆಯನ್ನು ಆರಿಸಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಸರಿಯಾದಂತ ಉತ್ತರ ಯಾವುದು? ಇಲ್ಲಿ ಶಾಶ್ವತ ಹುದ್ದೆಗಳು ಅಥವಾ ಪರ್ಮನೆಂಟ್ ಕಮಿಷನ್ ಅನ್ನ ರಚಿಸಬೇಕು ಅಂತಕ್ಕಂತಹ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿರೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಉತ್ತರ ಬಿ ಸರಿಯಾದಂತ ಆಯ್ಕೆಯಾಗಿದೆ. ಈಗ ನಾವು ಮುಂದುವರೆದು 4ನೇ ಪ್ರಶ್ನೆ. ನೀವೆಲ್ಲರೂ ಇತ್ತೀಚೆಗೆ ಕೇಳಿರ್ತೀರಾ, ಕರೋನಾ ವೈರಸ್ಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆಯನ್ನ ಹಾಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಸುಲಭ ಅನಿಸಬಹುದು, ಯಾಕೆಂದ್ರೆ ಇತ್ತೀಚೆಗೆಲ್ಲ ಬಹಳ ದಿನನಿತ್ಯ ಬೆಳಗಾದ್ರೆ ಸರಿ ನೀವು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರ್ಬೋದು, ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು, ಸಾಕಷ್ಟು ವಿಚಾರಗಳನ್ನ ಕರೋನಾದ ಬಗ್ಗೆ ತಿಳ್ಕೊಂಡಿದ್ದೀರಾ. ಆದ್ರೂ ಇಲ್ಲಿ ನೋಡೋಣ ಈಗ ಎಷ್ಟು ಜನ ಸರಿಯಾದ ರೀತಿ ಈ ಒಂದು ಪ್ರಶ್ನೆಗೆ ಉತ್ತರಿಸ್ತೀರಾ ಅಂತ ನೋಡೋದಾದ್ರೆ, ಕರೋನಾ ವೈರಸ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ. ಹೇಳಿಕೆಗಳನ್ನ ನೋಡೋಣ. ಮೊದಲನೇ ಹೇಳಿಕೆ, ಕರೋನಾ ವೈರಸ್ ಜಗತ್ತಿನಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ಚೀನಾದ ವುಹಾನ್ ನಗರದ ಆಹಾರ ಮಾರುಕಟ್ಟೆಯಲ್ಲಿ. ಈ ಹೇಳಿಕೆ ಸರಿ ಇದೆಯಾ? ನೆಕ್ಸ್ಟ್ 2ನೇ ಹೇಳಿಕೆ, ಕರೋನಾ ವೈರಸ್ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಅಂತ ಏನ್ ಕರಿತೀವಿ,
ಈ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಇದು ವಿಶ್ವಸಂಸ್ಥೆ ಒಂದು ವಿಶೇಷ ಅಂಗಸಂಸ್ಥೆಯಾಗಿದೆ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇಟ್ಟಿರುವ ಹೆಸರೇನು ಅಂತಂದರೆ COVID-19 ಅಂತ ಕರೆದಿದೆ ಅಂತಕ್ಕಂಥದ್ದು ಎರಡನೇ ಹೇಳಿಕೆ. ಮೂರನೇ ಹೇಳಿಕೆ ನೋಡೋದಾದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅಂದರೆ WHO ಪ್ರಕಾರ ಯಾವುದೇ ವೈರಸ್ಗೆ ಹೆಸರಿಡುವಾಗ, ಕರೋನಾ ವೈರಸ್ ಒಂದೇ ಅಂತ ಅಲ್ಲ, ಯಾವುದೇ ವೈರಸ್ಗೆ ಹೆಸರಿಡುವಾಗ ಪ್ರಾಣಿಗಳ ಹೆಸರನ್ನಾಗಲಿ, ನೋಡಿ ಯಾವುದೇ ಒಂದು ಅನಿಮಲ್ ನೇಮನ್ನು ತೆಗೆದುಕೊಳ್ಳೋದಾಗಲಿ, ಒಂದು ಭೌಗೋಳಿಕ ಸ್ಥಳದ ಹೆಸರನ್ನಾಗಲಿ, ಒಂದು ಜಿಯೋಗ್ರಫಿಕಲ್ ನಾವು ಏನು ಪ್ಲೇಸ್ ಅಂತ ಏನು ಕರಿತೀವಿ ಆ ಸ್ಥಳದ ಹೆಸರನ್ನು ತೆಗೆದುಕೊಳ್ಳೋದಾಗಲಿ, ಅಥವಾ ವ್ಯಕ್ತಿಗಳ ಹೆಸರನ್ನ ಇಂಡಿವಿಜುವಲ್ಸ್ ವ್ಯಕ್ತಿಗಳ ಹೆಸರನ್ನು ತೆಗೆದುಕೊಳ್ಳೋದಾಗಲಿ, ಒಂದು ಜನರ ಗುಂಪಿನ ಹೆಸರನ್ನಾಗಲಿ, ಒಂದು ಕಮ್ಯುನಿಟಿ ಹೆಸರನ್ನು ತೆಗೆದುಕೊಳ್ಳೋದಾಗಲಿ ಪರಿಗಣಿಸಬಹುದು ಅಂತ ಹೇಳಿಕೆ ಇದೆ. ಅವನ್ನೆಲ್ಲ ತಗೋಬಹುದು ಅಂತ ಇದೆ. ಈ ಹೇಳಿಕೆ ಸರಿನಾ ಅಂತ ಈಗ ನಾವು ಆಪ್ಷನ್ ನೋಡೋದಾದ್ರೆ ಹೇಳಿಕೆ 1 ಮತ್ತು 2 ಮಾತ್ರ ಸರಿ, ಹೇಳಿಕೆ 2 ಮತ್ತು 3 ಮಾತ್ರ ಸರಿ, ಹೇಳಿಕೆ 1 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಅಂತಕ್ಕಂಥ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಆ ರೀತಿ ನೋಡೋದಾದ್ರೆ ಈಗ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನೋಡೋದಾದ್ರೆ COVID-19 ಬಗ್ಗೆ ಇಲ್ಲೊಂದು ಸ್ವಲ್ಪ ಮಾಹಿತಿ ಇದೆ. ಹೂ ರೀನೇಮ್ಸ್ ಕರೋನಾ ವೈರಸ್ ಆಸ್ COVID-19. ಇಲ್ಲಿ ನಿಮ್ಗೆ ಎರಡನೇ ಹೇಳಿಕೆ ಇತ್ತು ನೋಡಿ, COVID-19 ಅಂತಕ್ಕಂಥದ್ದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೆಸರಿಟ್ಟಿದೆ. ಅದಕ್ಕೆ ನೋಡಿ, ಕರೋನಾ ವೈರಸ್ ವಾಸ್ ಅಫಿಷಿಯಲಿ ರೀನೇಮ್ಡ್ ಆಸ್ COVID-19 ಅಂತ ಅದನ್ನ ಕರೆಯಲಾಗಿದೆ. ಈ COVID-19 ಅಂತಕ್ಕಂಥದ್ದು ಕರೋನಾ ವೈರಸ್ಗೆ ಇಟ್ಟಿರ್ತಕ್ಕಂಥದ್ದು ಯಾರು ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO. ಯಾವಾಗ ಇಟ್ಟರು ಆ ಹೆಸರನ್ನ? February 11th 2020 ಅಂದ್ರೆ 2020 ಫೆಬ್ರವರಿ 11ನೇ ತಾರೀಕಂದು ಇದನ್ನ ಕರೋನಾ COVID-19 ಅಂತ ಹೇಳಿ ಕರೆದಿದ್ದಾರೆ. ದ ಡೆಡ್ಲಿ ಕರೋನಾ ವೈರಸ್, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲ ಒಂದಿಷ್ಟು ಇದೆ ನೋಡಿ. ದ ಕರೋನಾ ವೈರಸ್, ದ ವೈರಸ್ ಅಂದ್ರೆ COVID-19 ವೈರಸ್ ವಿಚ್ ಆರಿಜಿನೇಟೆಡ್ ಇನ್ ವುಹಾನ್, ನೋಡಿ ಇಲ್ಲಿ ವುಹಾನ್ ಫುಡ್ ಮಾರ್ಕೆಟ್, ಇಲ್ಲಿ ಒಂದು ಹೇಳಿಕೆ ಇತ್ತು. ಇದು ಮೊದಲು ಎಲ್ಲಿ ಕಾಣಿಸ್ಕೊಳ್ತು ಅಂದ್ರೆ ಚೀನಾ ದೇಶದ ವುಹಾನ್ ನಗರದ ಆಹಾರ ಮಾರುಕಟ್ಟೆಯಲ್ಲಿ ಇದು ಮೊದಲು ಕಾಣಿಸ್ಕೊಂಡಿದ್ದು. ಇದ್ರ ಬಗ್ಗೆ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹ್ಯಾಸ್ ಅಫಿಷಿಯಲಿ ನೇಮ್ಡ್ ಕರೋನಾ ವೈರಸ್ ಆಸ್ COVID-19 ಅಂತ ಇದನ್ನ ಕರೆದಿದ್ದಾರೆ. ದ ನೇಮ್ ಈಸ್ ಶಾರ್ಟ್ ಫಾರ್ಮ್ ಫಾರ್ ದ ವೈರಸ್. ಈ ವೈರಸ್ಗೆ ಇದೊಂದು ಶಾರ್ಟ್ ಫಾರ್ಮ್ ಅಂತೆ, COVID-19 ಅಂತಕ್ಕಂಥದ್ದು ಶಾರ್ಟ್ ಫಾರ್ಮು. ಅದರಲ್ಲಿ COVID-19, ಕೋವಿಡ್ ಅಲ್ಲಿ CO, ಕೋ ಅಂದ್ರೆ ಕೋ ಸ್ಟ್ಯಾಂಡ್ಸ್ ಫಾರ್ ಕರೋನಾ ವೈರಸ್. ಕೋ ಅಂತಕ್ಕಂಥದ್ದು ಯಾವುದ್ರ ಮೇಲೆ, ಯಾವುದಕ್ಕೆ ಶಾರ್ಟ್ ಫಾರ್ಮ್ ಆಗಿದೆ? ಕರೋನಾ ವೈರಸ್ಗೆ. ಹಾಗೇನೆ VI ಸ್ಟ್ಯಾಂಡ್ಸ್ ಫಾರ್ ವೈರಸ್. ಈ ವೈರಸ್ ಅಂತಕ್ಕಂಥದ್ರಲ್ಲಿ VI ಅನ್ನ ತೆಗೆದುಕೊಳ್ಳಲಾಗಿದೆ. ಹಾಗೇನೆ D ಸ್ಟ್ಯಾಂಡ್ಸ್ ಫಾರ್ ಡಿಸೀಸ್. ಕರೋನಾ ವೈರಸ್ ಮತ್ತೆ ವೈರಸ್, ಡಿಸೀಸ್, ಈ ಮೂರು ಪದಗಳ ಮೊದಲ 19 ಸ್ಟ್ಯಾಂಡ್ಸ್ ಫಾರ್ ಇಯರ್ ಇಟ್ ವಾಸ್ ಡಿಟೆಕ್ಟೆಡ್. ಅಂದ್ರೆ ಈ ವೈರಸ್ ಕಂಡು ಬಂದ ವರ್ಷದ ನೆನಪಿಗಾಗಿ 19 ಅಂದ್ರೆ 2019 ಕೊನೆಯಲ್ಲಿ ಇದು ಕಂಡು ಬಂದಿದ್ರಿಂದ ಕೊನೆಯಲ್ಲಿ ಇದನ್ನ ಸೇರಿಸಲಾಗಿದೆ. ಹಾಗಾಗಿ ನೋಡಿ, ಕರೋನಾ ವೈರಸ್ ವಾಸ್ ಡಿಟೆಕ್ಟೆಡ್ ಇನ್ ಲೇಟ್ 2019. ಆಕ್ಚುಲ್ ಆಗಿ December 31 ಇದು ಮೊದಲು ಕಂಡು ಬರುತ್ತೆ. ಹಾಗಾಗಿ ಇದನ್ನ COVID-19 ಅಂತ ಹೇಳಿ ಕರೆಯಲಾಗಿದೆ. ಈ ಮಾಹಿತಿ ನಿಮ್ಗೆ ಸರಿಯಾದ ರೀತಿಯಲ್ಲಿ ಗೊತ್ತಿರಬೇಕು. ಇದು ಎಲ್ಲಿ ಮೊದಲು ಕಂಡು ಬಂತು? ಚೀನಾ ದೇಶದ ವುಹಾನ್ ನಗರದ ಫುಡ್ ಮಾರ್ಕೆಟ್ ಅಲ್ಲಿ. ಇದನ್ನ ಯಾರು COVID-19 ಅಂತ ಕರೆದಿದ್ದು? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಇದನ್ನ COVID-19 ಅಂತ ರೀನೇಮ್ ಮಾಡಿದ್ರು. ಕೋವಿಡ್ ಅಂದ್ರೆ ಇದೊಂದು ಶಾರ್ಟ್ ಫಾರ್ಮ್ಸ್. ಯಾವ್ಯಾವ್ದ್ರದ್ದು? ಕರೋನಾ ವೈರಸ್ ಮತ್ತೆ ವೈರಸ್ ಮತ್ತೆ ಡಿಸೀಸ್ ಅಂತಕ್ಕಂಥದ್ರದ್ದು. ಹಾಗೇನೆ 19 ಅಂತಕ್ಕಂಥದ್ದು 2019 ಕೊನೆಯಲ್ಲಿ ಇದು ಡಿಟೆಕ್ಟ್ ಆಗಿದ್ರಿಂದ ಅಥವಾ ಕಂಡು ಬಂದಿದ್ರಿಂದ, ಗುರ್ತಿಸಿದ್ರಿಂದ ಇದನ್ನ COVID-19 ಅಂತ ಹೇಳಿ ಕರೆಯಲಾಗ್ತಿದೆ. ಈಗ ನಾವು ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ನೋಡಿ, ಅದಕ್ಕೆ ಮುಂದುವರೆದಂತೆ ಇಲ್ಲೂ ಕೊನೆಯಲ್ಲಿ ಒಂದು ವಿಚಾರ ಇದೆ. ಅಕಾರ್ಡಿಂಗ್ ಟು ಹೂ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನ ಪ್ರಕಾರ ದೇ ಹ್ಯಾಡ್ ಟು ಫೈಂಡ್ ದ ನೇಮ್ ಫಾರ್ ದ ವೈರಸ್ ದಟ್ ಡಿಡ್ ನಾಟ್ ಅಂದ್ರೆ ಪರಿಗಣಿಸುವಂತಿಲ್ಲ. ಯಾವ್ಯಾವ್ದನ್ನು ಹೆಸರಿಡುವಾಗ, ಯಾವುದೇ ವೈರಸ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೆಸರಿಡುವಾಗ ಇವುಗಳನ್ನ ಪರಿಗಣಿಸುವುದಿಲ್ವಂತೆ. ಯಾವುದಾದ್ರು ಡಿಡ್ ನಾಟ್ ರೆಫರ್ ಟು ಎ ಪರ್ಟಿಕ್ಯುಲರ್ ಅನಿಮಲ್, ಯಾವುದೇ ಒಂದು ಪ್ರಾಣಿಯ ಹೆಸರನ್ನ ಇವರು ಪರಿಗಣಿಸಲ್ಲ. ಮೊದಲನೇದಾಗಿ
ಎರಡನೇದು ಜಿಯಾಗ್ರಫಿಕಲ್ ಲೊಕೇಶನ್, ಯಾವುದೇ ಭೌಗೋಳಿಕ ಸ್ಥಳದ ಹೆಸರನ್ನ ತೆಗೆದುಕೊಳ್ಳೋದಿಲ್ಲ. ಹಾಗೆಯೇ ಇಂಡಿವಿಜುವಲ್ಸ್, ಯಾವುದೇ ಒಬ್ಬ ವ್ಯಕ್ತಿ ಹೆಸರನ್ನ ಅಥವಾ ಯಾವುದೇ ಒಬ್ಬ ಪರ್ಸನ್ ಹೆಸರನ್ನು ಅವರು ತಗೊಳ್ಳಲ್ಲ. ಈವನ್ ಅ ಗ್ರೂಪ್ ಆಫ್ ಪೀಪಲ್, ಯಾವುದೇ ಒಂದು ಗುಂಪಿನ ಒಂದು ಸಮುದಾಯದ ಜನರ ಹೆಸರನ್ನು ಅವರು ತೆಗೆದುಕೊಳ್ಳೋದಿಲ್ಲ, ತೆಗೆದುಕೋಬಾರ್ದು ಅಂತ ಇದೆ. ಹಾಗಾಗಿ ಈಗ ನಾವು ನೋಡೋದಾದ್ರೆ ಇಲ್ಲಿ ಕರೋನಾ ವೈರಸ್ ಜಗತ್ತು ಮೊದಲು ಕಾಣಿಸಿಕೊಂಡಿದ್ದು ಚೀನಾದ ವುಹಾನ್ ನಗರದ ಆಹಾರ ಮಾರುಕಟ್ಟೆ. ಸರಿಯಾದ ಹೇಳಿಕೆ. ಕರೋನಾ ವೈರಸ್ ವಿಶ್ವ ಆರೋಗ್ಯ ಸಂಸ್ಥೆಯು ಇಟ್ಟಿರುವ ಹೆಸರು ಕೋವಿಡ್-19. ಕರೆಕ್ಟ್. WHO ದವರು ಕರೋನಾ ವೈರಸ್ಗೆ ಏನಂತ ಹೆಸರಿಟ್ಟಿದ್ದಾರೆ? ಕೋವಿಡ್-19. ಕರೆಕ್ಟ್ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಯಾವುದೇ ವೈರಸ್ಗೆ ಹೆಸರಿಡುವಾಗ ಪ್ರಾಣಿಗಳ ಹೆಸರನ್ನಾಗಲಿ, ಒಂದು ಭೌಗೋಳಿಕ ಸ್ಥಳದ ಹೆಸರನ್ನಾಗಲಿ, ವ್ಯಕ್ತಿಗಳ ಹೆಸರನ್ನಾಗಲಿ ಅಥವಾ ಒಂದು ಗುಂಪಿನ ಹೆಸರನ್ನಾಗಲಿ ಪರಿಗಣಿಸಬಹುದು ಅಂತಿದೆ. ಆಕ್ಚುಲಿ ಇದನ್ನ ಪರಿಗಣಿಸಬಾರದು ಅಂತ ಆಗ್ಬೇಕಿದು. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಹಾಗಾದ್ರೆ ಯಾವ ಹೇಳಿಕೆಗಳು ಸರಿ? ಇದರಲ್ಲಿ 1 ಮತ್ತು 2ನೇ ಹೇಳಿಕೆಗಳು ಮಾತ್ರ ಸರಿ. ಹಾಗಾಗಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ಯಾವ್ದು ಸರಿ? ಎ ಉತ್ತರ ಸರಿಯಾಗಿದೆ. ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿದೆ. ಹೀಗಾಗಿ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಬೇಕಾಗಿರುತ್ತೆ. ನಿಮ್ಗೆ ಇನ್ನು ಮುಂದುವರೆದಂತೆ 5ನೇ ಪ್ರಶ್ನೆ. ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ. ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ರೈತರು ತಮ್ಮ ಪಂಪ್ ಸೆಟ್ ಗಳನ್ನು ಈ ಕೆಳಕಂಡ ಶಕ್ತಿಯನ್ನು ಬಳಸಿ ಸಹಾಯ ಮಾಡಲು ಜಾರಿಗೆ ತಂದಿರುವ ಯೋಜನೆಯಾಗಿದೆ. ಯಾವ ಶಕ್ತಿಯನ್ನ ಬಳಸ್ಕೊಂಡು ಅವರು ಪಂಪ್ ಸೆಟ್ ಗಳನ್ನ ಓಡಿಸಬಹುದು ಅಂತಕ್ಕಂಥದ್ದನ್ನ ತಿಳಿಸೋದಕ್ಕೋಸ್ಕರನೇ, ಅದಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರನೇ ಈ ಯೋಜನೆಯನ್ನ, ಅಂದ್ರೆ ಕುಸುಮ್ ಯೋಜನೆ, ಪ್ರಧಾನ ಮಂತ್ರಿ ಕುಸುಮ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಹಾಗಾದ್ರೆ ಯಾವ್ದನ್ನ ಬಳಸ್ಕೊಳ್ಳೋಕೆ? ಸೀಮೆ ಎಣ್ಣೆನ, ಡೀಸೆಲ್, ಪೆಟ್ರೋಲ, ಸೌರಶಕ್ತಿನ ಅಂತಕ್ಕಂಥದ್ದು. ಹಾಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಾದ್ರೆ ಇಲ್ಲಿದೆ ನೋಡಿ. ಪ್ರಧಾನ ಮಂತ್ರಿ ಕುಸುಮ್ ಸ್ಕೀಮ್ ಅಂದ್ರೆ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ, ಇದು ದ ಸ್ಕೀಮ್ ರೆಡ್ಯೂಸ್ ಅಂದ್ರೆ ಕಡಿಮೆ ಮಾಡೋದು. ಯಾವುದನ್ನ? ಡಿಪೆಂಡೆನ್ಸ್ ಆನ್ ಡೀಸೆಲ್ ಅಂಡ್ ಕೆರೋಸಿನ್, ಅಂದ್ರೆ ಡೀಸೆಲ್ ಮತ್ತೆ ಸೀಮೆ ಎಣ್ಣೆಗಳ ಮೇಲಿನ ಒಂದು ಏನು ಡಿಪೆಂಡೆನ್ಸ್ ಇದೆ, ಅದ್ರ ಮೇಲೆ ಅವಲಂಬಿತವಾಗಿರೋದೇನಿದೆ ಅದನ್ನ ಕಡಿಮೆ ಮಾಡಿ ಯಾವುದನ್ನ ಜಾಸ್ತಿ ಮಾಡೋದು? ಎನೇಬಲ್ ರಿಲಯನ್ಸ್ ಆನ್ ಸೋಲಾರ್ ಎನರ್ಜಿ, ಅಂದ್ರೆ ಸೌರಶಕ್ತಿಗೆ ಹೆಚ್ಚು ನಾವು ಆದ್ಯತೆ ಕೊಟ್ಟು ಅದ್ರ ಮೂಲಕ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಗೋಸ್ಕರ ಸಹಾಯ ಮಾಡಲು ಬಂದಿರುವ ಯೋಜನೆ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ. ದ ಸ್ಕೀಮ್ ವಿಲ್ ನೌ ಎಕ್ಸ್ಪ್ಯಾಂಡೆಡ್ ಟು, ಇದನ್ನ ವಿಸ್ತರಿಸಲಾಗಿದೆ ಈ ಯೋಜನೆಯನ್ನ. ಎಲ್ಲಿಗೆ ಅಂದ್ರೆ 20 lakh ಫಾರ್ಮರ್ ಸೆಟಪ್ಸ್ ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪಂಪ್ಸ್. ನೋಡಿ ಇಲ್ಲಿದೆ, ಸೋಲಾರ್ ಪಂಪ್ಸ್ ಗಳನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ ಅದನ್ನ ವಿಸ್ತರಿಸಲಾಗಿದೆ. ದ ಗವರ್ನಮೆಂಟ್ ವಿಲ್ ಆಲ್ಸೋ ಹೆಲ್ಪ್ ಸೆಟ್ ಅಪ್ ಸೋಲರೈಸ್ಡ್ ಗ್ರಿಡ್ ಕನೆಕ್ಟೆಡ್ ಪಂಪ್ ಸೆಟ್ಸ್. ನೋಡಿ, ಸೋಲರೈಸ್ಡ್ ಗ್ರಿಡ್ ಕನೆಕ್ಟೆಡ್ ಪಂಪ್ ಸೆಟ್ ಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನ ಮಾಡಲಾಗಿದೆ. ದ ಗವರ್ನಮೆಂಟ್ ವಿಲ್ ಹೆಲ್ಪ್ ಫಾರ್ಮರ್ಸ್ ವಿತ್ ಬ್ಯಾರನ್ ಲ್ಯಾಂಡ್ಸ್, ಅಂದ್ರೆ ಒಣಭೂಮಿ ಅಥವಾ ಬರಡು ಭೂಮಿ ಏನಿರುತ್ತೆ ಅಲ್ಲಿ ಅವರು ಈ ಸೋಲಾರ್ ಗ್ರಿಡ್ ಗಳನ್ನ ಸ್ಥಾಪಿಸ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡಲಾಗುತ್ತೆ. ಸೋಲಾರ್ ಪವರ್ ಜನರೇಷನ್ ಯೂನಿಟ್ಸ್ ಸೋ ದಟ್ ದೇ ಕ್ಯಾನ್ ಸೆಲ್ ಸೋಲಾರ್ ಪವರ್ ಅಂಡ್ ರೈಸ್ ಮನಿ. ಅವರು ತಮ್ಮ ಬರಡು ಭೂಮಿಯಲ್ಲಿ ಈ ಒಂದು ಸೋಲಾರ್ ಗ್ರಿಡ್ ಗಳನ್ನ ಸ್ಥಾಪನೆ ಮಾಡಿಕೊಂಡು ಪವರ್ ಅನ್ನ ಪ್ರೊಡಕ್ಷನ್ ಮಾಡಿ ಅದನ್ನ ಸರ್ಕಾರಕ್ಕೆ ವಾಪಸ್ ಮಾರಾಟ ಮಾಡೋದ್ರ ಮೂಲಕ ಹಣ ಗಳಿಕೆ ಮಾಡೋದಕ್ಕೂ ಕೂಡ ಉದ್ದೇಶವನ್ನು ಇಟ್ಕೊಂಡು ಈ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆಯನ್ನ ಸ್ಥಾಪಿಸಲಾಗಿದೆ ಅಥವಾ ಜಾರಿಗೆ ತರಲಾಗಿದೆ ಅಂತಕ್ಕಂಥದ್ದು. ಈಗ ನಿಮ್ಗೆ ಅರ್ಥ ಆಗಿರುತ್ತೆ. ಸರಿಯಾದಂತ ಉತ್ತರ ಸೀಮೆ ಎಣ್ಣೆ ಮತ್ತು ಡೀಸೆಲ್ಗಳ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿ ಯಾವುದರ ಶಕ್ತಿಯನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಯೋಜನೆ? ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ಸೌರಶಕ್ತಿಯ ಬಳಕೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದು ಉಪಯುಕ್ತವಾದಂತ ಒಂದು ಯೋಜನೆಯಾಗಿದೆ. ಈಗ ನಾವು ಮುಂದುವರಿದು 6ನೇ ಪ್ರಶ್ನೆ. 2020-21ನೇ ಸಾಲಿನ ಬಜೆಟ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಬಜೆಟ್ಗೆ ಸಂಬಂಧಿಸಿದಂತೆ, ಅದರಲ್ಲೂ 2020-21ನೇ ಸಾಲಿನ ಬಜೆಟ್ಗೆ ಸಂಬಂಧಿಸಿದಂತ ಒಂದಷ್ಟು ಹೇಳಿಕೆಗಳನ್ನು ಇಲ್ಲಿ ಕೊಡಲಾಗಿದೆ. ನೀವು ಚೆನ್ನಾಗಿ ಅದನ್ನು ಗಮನಿಸಬೇಕಾಗತ್ತೆ. ಮೊದಲನೇ ಹೇಳಿಕೆ ಏನು? ಬಜೆಟ್ ಅನ್ನು ಫೆಬ್ರವರಿ 1ರಂದು ಮಂಡಿಸಲಾಯಿತು. 2020-21ನೇ ಸಾಲಿನ ಬಜೆಟ್ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾವಾಗ ಮಂಡಿಸಲಾಯಿತು? ಫೆಬ್ರವರಿ 1. ಹಿಂದಿನ ಬಜೆಟ್ಗಳ ಬಗ್ಗೆ ಯೋಚನೆ ಮಾಡಬೇಡಿ. ಇಲ್ಲಿ ಕೇವಲ 2020-21ನೇ ಸಾಲಿನ ಬಜೆಟ್. ಇದನ್ನ ಫೆಬ್ರವರಿ 1ರಂದು ಮಂಡಿಸಲಾಯಿತು. ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ, ಇದು ಹಣಕಾಸು ವರ್ಷದ ಮೊದಲ ದಿನವಾದ ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ. ಏಪ್ರಿಲ್ 1 ಇಂದ ಈ ಒಂದು ಬಜೆಟ್ ಜಾರಿಗೆ ಬಂದಿದೆ ಅಂತಕ್ಕಂಥದ್ದು ಎರಡನೇ ಹೇಳಿಕೆ.
ಮೂರನೇ ಹೇಳಿಕೆ, ಈ ಬಜೆಟ್ ಸಂಸತ್ತಿನಲ್ಲಿ ಅತಿ ದೀರ್ಘಕಾಲದಲ್ಲಿ ಮಂಡಿತವಾದ ಬಜೆಟ್. ನೋಡೋಣ, ಈ ಬಜೆಟ್ ಅನ್ನು ಕೆಂಪು ಬಜೆಟ್ ಎಂದು ಸಹ ಕರೆಯಲಾಗುತ್ತದೆ. ಈಗ ಅದಕ್ಕೆ ಸಂಬಂಧಿಸಿದಂತೆ 1, 2, 3 ಮಾತ್ರ ಸರಿ. ಹೇಳಿಕೆಗಳ ಮೇಲಿನ ಹೇಳಿಕೆಗಳಲ್ಲಿ 1, 2, 3 ಮಾತ್ರ ಸರಿ. ಎರಡನೇ ಆಪ್ಷನ್ನು 2, 3 ಮತ್ತು 4 ಮಾತ್ರ ಸರಿ. ಮೂರನೇ ಆಪ್ಷನ್ನು 1, 3, 4 ಮಾತ್ರ ಸರಿ. ನಾಲ್ಕನೇ ಆಪ್ಷನ್ನು ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥದ್ದು. ಈಗ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಒಂದಷ್ಟು ಕೀ ಡೀಟೇಲ್ಸ್ ಅಬೌಟ್ ಯೂನಿಯನ್ ಬಜೆಟ್ ಅಂತ ಇದೆ ನೋಡಿ. ಅಂದ್ರೆ ಕೇಂದ್ರ ಸರ್ಕಾರದ ಬಜೆಟ್ ನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಯೂನಿಯನ್ ಬಜೆಟ್ ಈಸ್ ರೆಫರ್ಡ್ ಟು ಆಸ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರಂತೆ ಇದನ್ನ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದಲ್ಲಿ ಇದನ್ನ ಈ ರೀತಿಯಾಗಿ ಹೇಳಲಾಗಿದೆ ಅಂತ. It is presented on the first day of February. ಫಸ್ಟ್ ಡೇ ಆಫ್ ಫೆಬ್ರವರಿ ಅಂದ್ರೆ ನಿಮಗೆ ಮೊದಲನೇ ಹೇಳಿಕೆ ಸರಿ ಅಂತ ಆಯ್ತು. ಅಲ್ಲಿಗೆ ಫೆಬ್ರವರಿ 1ನೇ ತಾರೀಕಿನಂದು ಇದನ್ನ ಮಂಡಿಸಲಾಯಿತು. ಇಟ್ ಕಮ್ಸ್ ಇನ್ ಟು ಎಫೆಕ್ಟ್ ಅಂದ್ರೆ ಇದು ಯಾವಾಗ ಜಾರಿಗೆ ಬಂದಿದೆ? ಅಟ್ ದ ಬಿಗಿನಿಂಗ್ ಆಫ್ ದಿ ಫೈನಾನ್ಷಿಯಲ್ ಆರ್ಥಿಕ ವರ್ಷದ, ದಟ್ ಈಸ್ April 1st. ಏಪ್ರಿಲ್ 1ನೇ ತಾರೀಕಿನಿಂದ ಈ ಒಂದು ಬಜೆಟ್ ಜಾರಿಗೆ ಬಂದಿದೆ. ಹಣಕಾಸು ವರ್ಷದ ಮೊದಲ ದಿನವಾದಂತ ನಿಮಗೆ ಗೊತ್ತಿದೆ, ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್ ನಮ್ಮಲ್ಲಿ ಯಾವಾಗ್ಲಿಂದ ಏಪ್ರಿಲ್ 1ರಿಂದ ನೆಕ್ಸ್ಟ್ ಇಯರ್ ಮಾರ್ಚ್ 31ರವರೆಗೆ ಇದು ನಮ್ಮಲ್ಲಿ ಫೈನಾನ್ಷಿಯಲ್ ಇಯರ್. ಈ ಇಯರ್ ಅಂದ್ರೆ April 1st ಇಂದ ಈ ಒಂದು ಬಜೆಟ್ ಜಾರಿಗೆ ಬಂದಿದೆ. ಇಟ್ ಈಸ್ ಪ್ರೆಸೆಂಟೆಡ್ ಥ್ರೂ ಫೈನಾನ್ಷಿಯಲ್ ಬಿಲ್ ಅಂಡ್ ಅಪ್ರಾಪ್ರಿಯೇಷನ್ ಬಿಲ್. 2 ರೀತಿ ಬಿಲ್ಗಳ ಮೂಲಕ ಇದನ್ನ ಪ್ರಸ್ತುತಪಡಿಸಲಾಗಿದೆ ಅಂದ್ರೆ ನಮ್ಮ ಸಂಸತ್ನಲ್ಲಿ. The approval of Lok Sabha is required for the implementation of the union budget. ಅಂದ್ರೆ ಲೋಕಸಭೆಯ ಒಪ್ಪಿಗೆ ಪಡೆಯಲೇಬೇಕು ಈ ಬಜೆಟ್ ಜಾರಿಗೆ ಬರಬೇಕು ಅಂದ್ರೆ. ಇದು ನಿಮ್ಗೆ ಗೊತ್ತಿರಬೇಕು. ಸ್ಟೇಜಸ್ ಆಫ್ ಯೂನಿಯನ್ ಬಜೆಟ್ ಏನು, ಇದರ ಹಂತಗಳೇನು ಅಂದ್ರೆ, ಮೊದಲು ಎಸ್ಟಿಮೇಟ್ ಯೋಜಿಸಬೇಕು, ಅಂದಾಜಿಸಬೇಕು. ಯಾವ್ದ್ರದ್ದು? ರೆವಿನ್ಯೂ ಮತ್ತೆ ಎಕ್ಸ್ಪೆಂಡಿಚರ್ಸ್ ಅಂದ್ರೆ ನಮಗೆ ಬರ್ತಕ್ಕಂಥ ಆದಾಯ ರೆವಿನ್ಯೂ ಅಂದ್ರೆ, ಎಕ್ಸ್ಪೆಂಡಿಚರ್ಸ್ ಅಂದ್ರೆ ಖರ್ಚು. ಆದಾಯ ಮತ್ತು ಖರ್ಚುಗಳ ಒಂದು ಎಸ್ಟಿಮೇಟ್ ಆಗಿರುತ್ತೆ ಅಂದ್ರೆ ಅಂದಾಜಾಗಿರುತ್ತೆ. ಫಸ್ಟ್ ಎಸ್ಟಿಮೇಟ್ ದ ಡೆಫಿಸಿಟ್ ಅಂದ್ರೆ ಇಲ್ಲಿ ನಿಮ್ಗೆ ಬಜೆಟ್ ನ ಒಂದು ಮುಖ್ಯಾಂಶಗಳನ್ನ ಇಲ್ಲಿ ಹೇಳಲಾಯ್ತು. ಈಗ ನಾವು ವಾಪಸ್ ಹೇಳಿಕೆಗೆ ಬಂದ್ರೆ ನೋಡಿ, ಫೆಬ್ರವರಿ 1ನೇ ತಾರೀಕು ಇದನ್ನ ಮಂಡಿಸಿದ್ರು, ಕರೆಕ್ಟ್, ಒಂದು ಸರಿಯಾದ ಹೇಳಿಕೆ. ಎರಡನೇ ಹೇಳಿಕೆ, ಇದು ಹಣಕಾಸು ವರ್ಷದ ಮೊದಲ ದಿನವಾದ ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ, ಇದು ಕೂಡ ಸರಿಯಾದಂತಹ ಹೇಳಿಕೆ. ಈ ಬಜೆಟ್ ಅನ್ನ ಸಂಸತ್ತಿನಲ್ಲಿ ದೀರ್ಘಕಾಲದಲ್ಲಿ ಮಂಡಿತವಾದ ಬಜೆಟ್ ಆಗಿದೆ. ಹೌದು, ಇದು 100% ನಿಮ್ಗೆ ಗೊತ್ತಿರ್ಲಿ, ನಿರ್ಮಲಾ ಸೀತಾರಾಮನ್ ರವರು ಇದನ್ನ ಭಾರತದ ಸಂಸತ್ನಲ್ಲಿ ಮಂಡಿಸಿದ್ದು ಅತ್ಯಂತ ದೀರ್ಘಕಾಲದಲ್ಲಿ ಮಂಡಿಸಿರ್ತಕ್ಕಂಥ ಒಂದು ಬಜೆಟ್. ಅಂದ್ರೆ ತುಂಬಾ ಡ್ಯೂರೇಷನ್ ಅನ್ನ ತೆಗೆದುಕೊಂಡಿದ್ದಾರೆ ಇದನ್ನ ಮಂಡಿಸೋದಕ್ಕೆ. ಹಾಗಾಗಿ ಇದೊಂದು ದೀರ್ಘಕಾಲದ ಬಜೆಟ್, ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇದನ್ನ ಈ ಬಜೆಟ್ ಅನ್ನು ಕೆಂಪು ಬಜೆಟ್ ಎಂದು ಕರೆಯಲಾಗುತ್ತದೆ. ನಿಮ್ಗೆ ಗೊತ್ತಿರ್ಲಿ, ಈ ಬಜೆಟ್ ಅನ್ನ ಕೆಂಪು ಬಜೆಟ್ ಅಂತ ಕರೆಯಲ್ಲ. ಈ ಬಜೆಟ್ ಅನ್ನ ಏನಂತ ಕರೀತಾರೆ ಅಂತಂದ್ರೆ ಹಸಿರು ಬಜೆಟ್ ಅಂತ ಹೇಳಿ ಇದನ್ನ ಕರೀತಾರೆ. ಈ ಹೇಳಿಕೆ ತಪ್ಪಾಗಿದೆ. 2020-21ನೇ ಸಾಲಿನ ಬಜೆಟ್ ಅನ್ನ ಏನಂತ ಕರೀತಾರೆ? ಹಸಿರು ಬಜೆಟ್. ಹಾಗಾಗಿ ಹೇಳಿಕೆ 4 ತಪ್ಪಾಗಿದೆ. ಅದೇನಂತ ಆಗ್ಬೇಕಾಯ್ತು? ಹಸಿರು ಬಜೆಟ್ ಎಂದು ಸಹ ಕರೀತಾರೆ ಅಂತ. ಇಲ್ಲಿ ಕೆಂಪು ಬಜೆಟ್ ಅಂತ ಆಗ್ಬಿಟ್ಟಿದೆ. ಹಾಗಾಗಿ ಹೇಳಿಕೆಗಳು ಯಾವ್ಯಾವ್ದು ಸರಿ ಇದೆ ಹಾಗಾದ್ರೆ? ಮೊದಲ 3 ಹೇಳಿಕೆಗಳು 1, 2, 3 ಮಾತ್ರ ಸರಿ. ಅಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರುತ್ತೆ. ಯಾರೆಲ್ಲ KS ಪರೀಕ್ಷೆಯನ್ನ ಬರೆಯೋದಕ್ಕೆ ಹೊರಟಿದ್ದೀರಾ, ಪ್ರಿಲಿಮಿನರಿ ಪೂರ್ವಭಾವಿ ಪರೀಕ್ಷೆಯನ್ನ, ಅದರಲ್ಲಿ ಇದೇ ರೀತಿ ಪ್ರಶ್ನೆಗಳು ಇರತಕ್ಕಂಥದ್ದು ಹೆಚ್ಚೆಚ್ಚು ನಮಗೆ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತವು ಇತ್ತೀಚೆಗೆ ಮಡಗಾಸ್ಕರ್ ದ್ವೀಪ ರಾಷ್ಟ್ರಕ್ಕೆ ಮಾಡಿದ ಸಹಾಯದ ಕಾರ್ಯಾಚರಣೆಗೆ ಹೀಗೆಂದು ಹೆಸರು. ಇತ್ತೀಚೆಗೆ ಭಾರತ ಸಹಾಯ ಮಾಡಿದ್ರು, ಅದರ ಒಂದು ಕಾರ್ಯಾಚರಣೆಗೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂತ. ಆಪರೇಷನ್ ಮದದ್, ಎರಡನೇ ಆಪ್ಷನ್ ಆಪರೇಷನ್ ವನಿಲ್ಲಾ, ಮೂರನೇ ಆಪ್ಷನ್ ಆಪರೇಷನ್ ನಿಸ್ತಾರ್, ನಾಲ್ಕನೇ ಆಪ್ಷನ್ ಆಪರೇಷನ್ ರಾಹತ್. ಯಾವುದು ಅಂತ ನೋಡೋದಾದ್ರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ನೀಡ್ತೀನಿ ನೋಡಿ. ಆಪರೇಷನ್ ವನಿಲ್ಲಾ, ಆಲ್ ಯು ನೀಡ್ ಟು ನೋ ಅಬೌಟ್ ಇಂಡಿಯನ್ ನೇವಿ ಸಪೋರ್ಟ್ ಟು ಮಡಗಾಸ್ಕರ್. ಅಂದ್ರೆ ಮಡಗಾಸ್ಕರ್ ದ್ವೀಪ ರಾಷ್ಟ್ರಕ್ಕೆ ಭಾರತದ ಒಂದು ನೌಕಾಪಡೆ ನೀಡಿದಂತ ಒಂದು ಕಾರ್ಯಾಚರಣೆ ಅಥವಾ ಆಪರೇಷನ್ಗೆ ಏನಂತ ಹೆಸರಿಟ್ಟಿದ್ದಾರೆ? ಆಪರೇಷನ್ ವನಿಲ್ಲಾ. ಯಾವಾಗ ಇದು ಅಂದ್ರೆ ಜನವರಿ 28 ಅಂದ್ರೆ 2020 ಜನವರಿ 28ರಂದು ಪ್ರೊವೈಡ್ ರಿಲೀಫ್ ಅಂಡ್ ಅಸಿಸ್ಟೆನ್ಸ್ ಟು ದ ಸೈಕ್ಲೋನ್ ಹಿಟ್ ಪಾಪ್ಯುಲೇಷನ್ ಆಫ್ ಮಡಗಾಸ್ಕರ್. ಅಂದ್ರೆ ಮಡಗಾಸ್ಕರ್ ದ್ವೀಪದ ಜನರ ಮೇಲೆ ಒಂದು ಸೈಕ್ಲೋನ್, ನಿಮ್ಗೆಲ್ಲ ಗೊತ್ತಿದೆ
ಈ ಚಂಡಮಾರುತ ಅದ್ರ ಮೇಲೆ ಬೀಸಿದ್ರಿಂದಾಗಿ ಮಡಗಾಸ್ಕರ್ ಜನತೆ ಸಂಕಷ್ಟಕ್ಕೊಳಗಾಗಿದ್ರು. ಆ ಸಂದರ್ಭದಲ್ಲಿ ಭಾರತ ಸರ್ಕಾರ INS ಐರಾವತ ನೋಡಿ, INS ಐರಾವತ್ ಅರೈವ್ಡ್ ಅಟ್ ಮಡಗಾಸ್ಕರ್ ಪೋರ್ಟ್ ಆನ್ಸ್ಟಿರನಾನ ಆನ್ January 30th ವಿತ್ ದ ರಿಲೀಫ್ ಮೆಟೀರಿಯಲ್. ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಮಾಡೋದಕ್ಕೆ ಒಂದಷ್ಟು ವಸ್ತುಗಳನ್ನು INS ಐರಾವತ್ ಅಂತ ನೌಕೆಯ ಮೂಲಕ ಅಲ್ಲಿಗೆ ಕಳಿಸ್ಕೊಡ್ಲಾಯಿತು. INS ಐರಾವತ್ ಡೆಪ್ಲಾಯ್ಡ್ ಇನ್ ಸದರ್ನ್ ಇಂಡಿಯನ್ ಓಷನ್, ಅಂದರೆ ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ಹೋಗಿದ್ದು ಅಲ್ಲಿ ಈ ಮಡಗಾಸ್ಕರ್ ದ್ವೀಪಕ್ಕೆ ಈ ಸಹಾಯ ಮಾಡ್ತಕ್ಕಂಥದ್ದನ್ನು ನಾವು ಕಂಡ್ವಿ. ಅದನ್ನ ಆಪರೇಷನ್ ವನಿಲ್ಲಾ ಅಂತ ಹೇಳಿ ಕರೆದಿದ್ದಾರೆ. ಇನ್ನೊಂದಷ್ಟು ಈ ತರದ ಆಪರೇಷನ್ಸ್ ನಡೆದಿದೆ, ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ, ತಿಳ್ಕೊಡಿ. ಅಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದಷ್ಟು ಆಪ್ಷನ್ಸ್ ಇದೆ, ಅದನ್ನ ನೋಡಿದ್ರೆ ಈಗ ನಿಮ್ಗೆ ಗೊತ್ತಾಗುತ್ತೆ. ಆಪರೇಷನ್ ರಾಹತ್, ಇದು 2015ರಲ್ಲಿ ಆಪರೇಷನ್ ಬೈ ದಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಟು ಎವಾಕ್ಯುಯೇಟ್ ಇಂಡಿಯನ್ ಸಿಟಿಜನ್ಸ್, ಅಂದ್ರೆ ಭಾರತೀಯ ನಾಗರಿಕರು ಎಲ್ಲಿದ್ರು ಅದ್ರ ಜೊತೆಗೆ ಫಾರಿನ್ ನ್ಯಾಷನಲ್ಸ್ ಅಂದ್ರೆ ಬೇರೆ ಬೇರೆ ವಿದೇಶಿಗರನ್ನ ಯಮನ್ ಅಂತಕ್ಕಂಥ ಒಂದು ದೇಶದಲ್ಲಿ ಡ್ಯೂರಿಂಗ್ 2015 ಮಿಲಿಟರಿ ಇಂಟರ್ವೆನ್ಷನ್, ಅಲ್ಲಿ ಯಮನ್ ಅಲ್ಲಿ ಅಥವಾ ಸೌದಿ ಅರೇಬಿಯಾದಲ್ಲಿ ಕಾರ್ಯಾಚರಣೆಯನ್ನ ನಡೆಸೋದ್ರ ಮೂಲಕ ಅಲ್ಲೊಂದು ಕ್ರೈಸಿಸ್, ಭಾರತೀಯರು ಹಾಗೂ ಅನೇಕ ವಿದೇಶಿಗರನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಭಾರತ ಒಂದು ಸೇನೆ ಮಾಡ್ತಾ ಬಂತು. ಆ ಒಂದು ಕಾರ್ಯಾಚರಣೆಗೆ ಆಪರೇಷನ್ ರಾಹತ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ 2015ರಲ್ಲಿ. ಇನ್ನೊಂದು ಆಪರೇಷನ್ ನಿಸ್ತಾರ್ ಅಂತಕ್ಕಂಥ ಆಪ್ಷನ್ ಕೊಟ್ಟಿದ್ದೀವಿ. ಇದು 2018ರಲ್ಲಿ, ಇದು ಕೂಡ ಇಂಡಿಯನ್ ನೇವಿ ಅಂದ್ರೆ ಭಾರತ ನೌಕಾದಳ INS ಸುನೈನಾ ಅಂತಕ್ಕಂಥ ಒಂದು ಹಡಗನ್ನ ಬಳಸಿ ಎವಾಕ್ಯುಯೇಟ್ ಇಂಡಿಯನ್ ಸಿಟಿಜನ್ಸ್ ಫ್ರಮ್ ಯಮನ್ನ ಒಂದು ದ್ವೀಪದಿಂದ ಸೊಕೋಟ್ರಾ ಅಂತಕ್ಕಂಥ ಒಂದು ದ್ವೀಪದಿಂದ ಭಾರತೀಯರನ್ನ ಅಲ್ಲಿಂದ ರಕ್ಷಣೆ ಮಾಡಲಾಯಿತು. ಇದು ಮೊದಲನೇದು ಸೇನಾ ಕಾರ್ಯಾಚರಣೆಗೆ ಸಂಬಂಧಿಸಿದ್ರೆ, ಎರಡನೇದು ಇದೊಂದು ಮೆಕೆನೋ ಅಂತಕ್ಕಂಥ ಒಂದು ಸೈಕ್ಲೋನು ಇದರಲ್ಲಿ ಯಮನ್ ನಲ್ಲಿ ಉಂಟಾಗಿದ್ರಿಂದ ಅಲ್ಲಿ ಉಂಟಾದಂತ ತೊಂದರೆಗೆ ಒಳಪಟ್ಟಂತ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಗೆ ಆಪರೇಷನ್ ನಿಸ್ತಾರ್ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ರು. ಹಾಗೇನೆ ಆಪರೇಷನ್ ಮದದ್ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಕೂಡ ನಡೆದಿದೆ. ಅದು ಭಾರತದ ನೌಕಾದಳದವರು ಅಥವಾ ನೌಕಾ ಸೇನೆಯವರು ಲಾಂಚ್ಡ್ ಆಪರೇಷನ್ ಮದದ್, ಮೇಜರ್ ರೆಸ್ಕ್ಯೂ ಅಂಡ್ ರಿಲೀಫ್ ಆಪರೇಷನ್ ಇನ್ ಫ್ಲಡ್ ಹಿಟ್ ಕೇರಳ. ಲಾಸ್ಟ್ ಇಯರ್ 2018-19ರಲ್ಲಿ ಏನು ಕೇರಳದಲ್ಲಿ ಫ್ಲಡ್ ಆಯಿತು, ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ರಕ್ಷಣೆ ಒದಗಿಸೋದಕ್ಕೆ ನಮ್ಮ ಸೇನಾ ಕಾರ್ಯಾಚರಣೆ ಕೈಗೊಂಡಿರೋ ಆ ಸೇನಾ ಕಾರ್ಯಾಚರಣೆಗೆ ಆಪರೇಷನ್ ಮದದ್ ಅಂತ ಹೆಸರಿಟ್ಟಿದ್ದಾರೆ 2018ರಲ್ಲಿ. ಈಗ ನಿಮಗೆ ಆಪರೇಷನ್ ಮದದ್ ಕೇರಳದಲ್ಲಿ ನಡೆದಿದ್ದು, ಆಪರೇಷನ್ ನಿಸ್ತಾರು ಬಂದು ಯಮನ್ ನಲ್ಲಿ ಅಲ್ಲಿ ಉಂಟಾದಂಥ ಸೈಕ್ಲೋನಿಕ್ ಎಫೆಕ್ಟ್ ಇಂದ ಜನರನ್ನ ರಕ್ಷಣೆ ಮಾಡೋದಕ್ಕೆ ಕೈಗೊಂಡಂತ ಕಾರ್ಯಾಚರಣೆ. ಇನ್ನೊಂದು ಬಂದು ಆಪರೇಷನ್ ರಾಹತ್, ಇದು ಕೂಡ ಯಮನ್ ನಲ್ಲಿ ಇದ್ದಂತ ಜನರನ್ನ ಸೇನಾ ಕಾರ್ಯಾಚರಣೆಯಿಂದ ಅವರನ್ನ ಹೊರತರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿತ್ತು. ಹಾಗೇನೆ ಇನ್ನೊಂದು ಆಪರೇಷನ್ ವನಿಲ್ಲಾ, ಇದು ಮಡಗಾಸ್ಕರ್ ದ್ವೀಪದಲ್ಲಿ ಸೈಕ್ಲೋನ್ ಎಫೆಕ್ಟ್ ಆಗಿದ್ದರಿಂದ ಅಲ್ಲಿನ ಜನರಿಗೆ ನಾವು ಏನು ರಿಲೀಫ್ ಮೆಟೀರಿಯಲ್ಸ್ ಅನ್ನ ಕಳಿಸ್ಕೊಡೋದಕ್ಕೆ ಬಳಸ್ಕೊಂಡಂತ ಕಾರ್ಯಾಚರಣೆಗೆ ಇಟ್ಟಂತ ಹೆಸರು. ಅಲ್ಲಿಗೆ ಹೋಗಿದ್ದಂತ ಒಂದು ಏನು ಹಡಗು INS ಐರಾವತ, ಇದನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಈಗ ನೀವು ಇತ್ತೀಚೆಗೆ ಮಡಗಾಸ್ಕರ್ ದ್ವೀಪ ರಾಷ್ಟ್ರಕ್ಕೆ ಭಾರತ ಮಾಡಿದ ಸಹಾಯದ ಕಾರ್ಯಾಚರಣೆಗೆ ಈಗೆಂದು ಹೆಸರು ಏನೋ ಆಪರೇಷನ್ ವನಿಲ್ಲಾ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದು ಮದದ್ದು ಕೇರಳ, ನಿಸ್ತಾರು ಯಮನ್, ಇದು ಕೂಡ ರಾಹತ್ ಕೂಡ ಯಮನ್ ನಲ್ಲಿ ನಡೆದಂತ ಕಾರ್ಯಾಚರಣೆಗಳು. ಇನ್ನು ಮುಂದುವರಿದಂತೆ 8ನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ನೋಡಿ, ವಿವಾದದಿಂದ ವಿಶ್ವಾಸಕ್ಕೆ ಎಂಬ ಯೋಜನೆಯು ವಿವಾದ್ ಸೆ ವಿಶ್ವಾಸ್ ಇರುವುದು ಯಾವುದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ತರಲಾಯಿತು ಅಂತ. ಆಪ್ಷನ್ಸ್ ಎ ನೋಡೋದಾದ್ರೆ ನೇರ ತೆರಿಗೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು. ಎರಡನೇದು ಬಂದು ಪರೋಕ್ಷ ತೆರಿಗೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು. ಸೇವಾ ತೆರಿಗೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು. ನಾಲ್ಕನೇದು ಬಂದು ಮೇಲಿನ ಎಲ್ಲವೂ. ಈಗ ನಾವು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ವಿವಾದ್ ಸೆ ವಿಶ್ವಾಸ್ ಸ್ಕೀಮ್, ಹೌ ವಿಲ್ ಇಟ್ ಇಂಪ್ಯಾಕ್ಟ್ ಡೈರೆಕ್ಟ್ ಟ್ಯಾಕ್ಸ್ ಪೇಮೆಂಟ್ಸ್. ನೋಡಿ, ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಪೇಮೆಂಟ್ಸ್ ಅಂದ್ರೆ ನೇರ ತೆರಿಗೆಗೆ ಸಂಬಂಧಿಸಿದ. ವಿವಾದ್ ಸೆ ವಿಶ್ವಾಸ್ ಡೈರೆಕ್ಟ್ ಟ್ಯಾಕ್ಸ್ ಸೆ ವಿಶ್ವಾಸ್ ಬಿಲ್
2012 ಇದ್ರ ಉದ್ದೇಶ ಏನು ಅಂತ ಅಂದ್ರೆ, ದ ಬಿಲ್ ಏಮ್ಸ್ ಟು ರಿಸಾಲ್ವ್ ದ ಡಿಸ್ಪ್ಯೂಟ್ಸ್ ರಿಲೇಟೆಡ್ ಡೈರೆಕ್ಟ್ ಟ್ಯಾಕ್ಸ್ ಪೇಮೆಂಟ್ಸ್, ಅಂದ್ರೆ ನೇರ ತೆರಿಗೆಗೆ ಸಂಬಂಧಿಸಿದ ವಿವಾದಗಳಿಗೆ ಪರಿಹಾರವನ್ನ ಕೊಡೋದಕ್ಕೋಸ್ಕರನೇ ವಿವಾದ್ ಸೆ ವಿಶ್ವಾಸ್ ಅಂತಕ್ಕಂಥ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಹಾಗಾದ್ರೆ ಈ ವಾಟ್ ಈಸ್ ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಹಂಗಂದ್ರೆ ಏನು ಅಂದ್ರೆ, ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಫಾರ್ ಆಫರ್, ಒಂದು ಆಫರ್ ಕೊಡ್ತಾ ಇದೆ ಸರ್ಕಾರ. ಏನು ಅಂದ್ರೆ, ಅ ಕಂಪ್ಲೀಟ್ ವೇವರ್ ಆನ್ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ ಟು ದ ಟ್ಯಾಕ್ಸ್ ಪೇಯರ್ಸ್, ಅಂದ್ರೆ ಯಾರು ತೆರಿಗೆದಾರರಿದ್ದಾರೆ ಅವರ ಒಂದು ತೆರಿಗೆಯ ಮೇಲಿನ ಬಡ್ಡಿ ಮತ್ತೆ ದಂಡ ಇದೆ ಅವುಗಳನ್ನ ರದ್ದುಗೊಳಿಸುವ ಒಂದು ಆಫರ್ ಇದು. ಯಾವಾಗ ರದ್ದುಗೊಳಿಸುತ್ತೆ ಅಂದ್ರೆ, ಇಫ್ ಅಂದ್ರೆ ಒಂದು ವೇಳೆ ಪೇ ದೇರ್ ಪೆಂಡಿಂಗ್ ಟ್ಯಾಕ್ಸಸ್, ಅವರ ಒಂದು ಬಾಕಿ ತೆರಿಗೆ ಏನಿದೆ ಅದನ್ನ ಬಿಫೋರ್ ಮಾರ್ಚ್ 31 ಅಂದ್ರೆ ಈ ವರ್ಷದ 2020 ಮಾರ್ಚ್ 31 ಒಳಗಡೆ ಅವರು ಏನಾದರೂ ಅವರ ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ ಪ್ರಯತ್ನ ಪಟ್ರೆ ಅವರ ಟ್ಯಾಕ್ಸ್ ಮೇಲಿನ ಬಡ್ಡಿ ಏನಿತ್ತು ಅದನ್ನ ಮತ್ತೆ ಆ ದಂಡವನ್ನ ರದ್ದುಗೊಳಿಸ್ತಕ್ಕಂಥ ಒಂದು ಆಫರ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗೇನೆ ಅನೇಕ ಈ ಡಿಸ್ಪ್ಯೂಟ್ಸ್ ಮಲ್ಟಿಪಲ್ ಫೋರಮ್ಸ್ ಅಲ್ಲಿ ನಡೀತಾ ಇದೆ, ಬೇರೆ ಬೇರೆ ಕಡೆ ಈ ಡಿಸ್ಪ್ಯೂಟ್ಸ್ ವಿವಾದಗಳು ನಡೀತಾ ಇದಾವೆ. ಈಗ ನೋಡಿ, ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಸೈಲೆಂಟ್ ಫೀಚರ್ಸ್, ಅದರದ್ದು ಕೆಲವು ಲಕ್ಷಣಗಳನ್ನು ನೋಡೋದಾದ್ರೆ, ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಆಫರ್ಸ್ ಟು ದ ಸೆಟಲ್ ಪೆಂಡಿಂಗ್ ಡೈರೆಕ್ಟ್ ಟ್ಯಾಕ್ಸ್ ರಿಲೇಟೆಡ್ ಡಿಸ್ಪ್ಯೂಟ್ಸ್, ಅಂದ್ರೆ ನೇರ ತೆರಿಗೆಗೆ ಸಂಬಂಧಿಸಿದಂತಹ ಉಳಿಕೆ ತೆರಿಗೆಯನ್ನ ಕಟ್ಟತಕ್ಕಂಥದ್ದು, ಅಂದ್ರೆ ಉಳಿಸ್ಕೊಂಡು ಬಂದಿರೋದು, ವಿವಾದ ಆಗಿ ಉಳಿಸ್ಕೊಂಡು ಬಂದಿರತಕ್ಕಂಥ ತೆರಿಗೆಗಳನ್ನ ಕಟ್ಟಿದ್ರೆ ಅವ್ರಿಗೆ ರಿಲೀಫ್ ಸಿಗ್ತಕ್ಕಂಥದ್ದು. ಇದು ಮೊದಲನೇ ಲಕ್ಷಣ. ಎರಡನೇದೇನು, ದ ಸ್ಕೀಮ್ ಏಮ್ಸ್ ಟು ರಿಸಾಲ್ವ್, ಎಷ್ಟು ಕೇಸ್ಗಳಿದಾವೆ ಅಂದ್ರೆ 4,83,000 ಡೈರೆಕ್ಟ್ ಟ್ಯಾಕ್ಸ್ ರಿಲೇಟೆಡ್ ಡಿಸ್ಪ್ಯೂಟ್ಸ್, ಅಂದ್ರೆ ವಿವಾದಗಳು ಪೆಂಡಿಂಗ್ ಇದಾವಂತೆ. ಇನ್ ವೇರಿಯಸ್ ಅಪಿಲೇಟ್ ಫೋರಮ್, ಅಂದ್ರೆ ಬೇರೆ ಬೇರೆ ಕಡೆ ಅನೇಕ ಹಂತದಲ್ಲಿ ಈ ವಿವಾದಗಳು ಬಾಕಿ ಇದಾವೆ, ಅವುಗಳನ್ನು ಬಗೆಹರಿಸ್ತಕ್ಕಂಥದ್ದು. ಇದು ಎರಡನೇ ಲಕ್ಷಣ. ದ ಸ್ಕೀಮ್ ಆಫರ್ಸ್ ವೇವರ್ಸ್ ಆನ್ ದ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ, ಅಂದ್ರೆ ಬಡ್ಡಿ ಮತ್ತು ದಂಡಗಳನ್ನ ರದ್ದುಗೊಳಿಸ್ತಕ್ಕಂಥದ್ದು. ಡಿಸ್ಪ್ಯೂಟ್ ಟ್ಯಾಕ್ಸ್ ಅಮೌಂಟ್ ಈಸ್ ಪೇಯ್ಡ್ ಬಿಫೋರ್ ಮಾರ್ಚ್ 31, 2020, ಅಂದ್ರೆ 2020 ಮಾರ್ಚ್ 31 ಒಳಗೆ ಯಾರೆಲ್ಲ ಇದನ್ನ ಕಟ್ತಾರೆ ತೆರಿಗೆನ ಅವ್ರಿಗೆ ಬಡ್ಡಿ ಮತ್ತು ಪೆನಾಲ್ಟಿಯಿಂದ ವಿನಾಯಿತಿ ನೀಡ್ತಕ್ಕಂಥದ್ದು. ಇಫ್ ಎ ಟ್ಯಾಕ್ಸ್ ಪೇಯರ್ ಇಸ್ ನಾಟ್ ಪೇಯಬಲ್, ಅಂದ್ರೆ ಅವ್ರು ಕಟ್ಟಕ್ ಆಗ್ಲಿಲ್ಲ, ಯಾವಾಗ ಮಾರ್ಚ್ 31 ಒಳಗಡೆ ಅವ್ರು ಕಟ್ಲಿಲ್ಲಪ್ಪ, ಆಗೇನಾಗುತ್ತೆ, ಹಿ ವಿಲ್ ಬಿ ಗೆಟ್ ಫರ್ದರ್ ಟೈಮ್, ಅವ್ರಿಗೆ ಮತ್ತೊಂದಷ್ಟು ಸಮಯ ಕೊಡ್ಲಾಗುತ್ತೆ ಜೂನ್ 30 However, in that case he would have to pay 10% more than tax, ಅಂದ್ರೆ ಅವ್ರು ಏನ್ ತೆರಿಗೆ ಇರುತ್ತೆ ಅದಕ್ಕಿಂತ 10% ಜಾಸ್ತಿ ಕಟ್ಟಬೇಕು. ಅದ್ರ ನಂತರ ಕಟ್ಟೋದಾದ್ರೆ ಎಷ್ಟರೊಳಗಡೆ, ಜೂನ್ 31 ಒಳಗಡೆ ಕಟ್ಟೋದಾದ್ರೆ, ಯಾವಾಗಿಂದ ಮಾರ್ಚ್ 31 ಇಂದ ಮುಂದಕ್ಕೆ ಜೂನ್ 30 ಒಳಗಡೆ ಕಟ್ಟೋದಾದ್ರೆ ಅವ್ರಿಗೆ 10% ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ಲಾಗುತ್ತೆ. ಇನ್ ಕೇಸ್ ಇಟ್ ಈಸ್ ಜಸ್ಟ್ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ, ಕೇವಲ ಬರೀ ದಂಡ ಮತ್ತು ಬಡ್ಡಿ ಮಾತ್ರ ಲೆಕ್ಕ ಆಗಿದ್ರೆ, ತೆರಿಗೆ ಬಾಕಿ ಉಳಿಸ್ಕೊಂಡಿಲ್ಲ ಕೆಲವರು, ಬರೀ ದಂಡ ಮತ್ತು ಬಡ್ಡಿದ್ ಮಾತ್ರ ಡಿಸ್ಪ್ಯೂಟ್ ಇದೆ, ವಿವಾದ ಇದೆ, ಅಂತ ಸಂದರ್ಭದಲ್ಲಿ ಅಂಥವ್ರಿಗೆ 25% ಮಾತ್ರ ಅವರು ಕಟ್ಟಿದ್ರೆ ಸಾಕಂತೆ. ಅಂಥವ್ರಿಗೂ ಕೂಡ ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಮಾರ್ಚ್ 31 ನಂತರ ಕಟ್ತೀವಿ ಅನ್ನೋದಾರೆ ಅವರು 30% ಕಟ್ಟಬೇಕು. 25% ಬದಲಾಗಿ ಎಷ್ಟು ಕಟ್ಟಬೇಕು, ಬಡ್ಡಿನ 30%. ಹಾಗಾದ್ರೆ ಇಲ್ಲೊಂದು ಬ್ಯಾಕ್ ಗ್ರೌಂಡ್ ಇದೆ, ಇದನ್ನ ನೋಡ್ಕೊಳ್ಳಿ, ಇದು ಬಹಳ ಮುಖ್ಯವಾದಂಥದ್ದು. ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಇಸ್ ಸಿಮಿಲರ್ ಟು ದ ಇಂಡೈರೆಕ್ಟ್ ಟ್ಯಾಕ್ಸ್ ಒಂದು ಮಾಡಿದ್ರು ಹಿಂದೆ 2019 ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಇದೇ ತರದ್ದು ಒಂದು ಅವಕಾಶ ಕೊಟ್ಟಿದ್ರು. ಅದಕ್ಕೆ ಸಬ್ಕಾ ವಿಶ್ವಾಸ್ ಅಂತ ಹೆಸರು. ಪರೋಕ್ಷ ತೆರಿಗೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನ ಬಗೆಹರಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ರು, ಅದನ್ನ ಏನಂತ ಕರೆದಿದ್ರು, ಸಬ್ಕಾ ವಿಶ್ವಾಸ್ ಅಂತ ಕರೆದಿದ್ರು. ಈಗ ಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಿಸಿದಂಥದ್ದನ್ನ ಏನಂತ ಕರೆದಿದ್ದಾರೆ, ವಿವಾದ್ ಸೆ ವಿಶ್ವಾಸ್ ಅಂತ ಹೇಳಿ ಕರೆದಿದ್ದಾರೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಈಗ ವಾಪಸ್ಸು ನಮ್ಮ ಪ್ರಶ್ನೆಗೆ ಬಂದ್ರೆ ನೋಡಿ, ವಿವಾದ್ ಸೆ ವಿಶ್ವಾಸ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದ್ದು, ನೇರ ತೆರಿಗೆಗೆ ಸಂಬಂಧಿಸಿದ ವಿವಾದಗಳನ್ನ ಬಗೆಹರಿಸಲು ಇರ್ತಕ್ಕಂಥದ್ದು. ಹಾಗಾದ್ರೆ ಪರೋಕ್ಷ ತೆರಿಗೆಗೆ ಇರ್ತಕ್ಕಂಥದ್ದು ಯಾವುದು, ಸಬ್ಕಾ ವಿಶ್ವಾಸ್. ಸಬ್ಕಾ ವಿಶ್ವಾಸ್ ಪರೋಕ್ಷ ತೆರಿಗೆಗೆ ಇರ್ತಕ್ಕಂಥದ್ದು ಸಬ್ಕಾ ವಿಶ್ವಾಸ್, ನೇರ ತೆರಿಗೆಗೆ ಇರ್ತಕ್ಕಂಥದ್ದು ವಿವಾದ್ ಕೆ ವಿಶ್ವಾಸ್. ಹಾಗಾಗಿ ಸರಿಯಾದಂಥ ಉತ್ತರ ನೇರ ತೆರಿಗೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಹಾಗೇನೆ 9ನೇ ಪ್ರಶ್ನೆ,
ಇತ್ತೀಚೆಗೆ ಭಾರತ, ಮಾಲ್ಡೀವ್ಸ್, ಬಾಂಗ್ಲಾದೇಶಗಳ ಪ್ರವಾಸಿಗರ ಮೇಲೆ ಸುಸ್ಥಿರ ಅಭಿವೃದ್ಧಿ ಶುಲ್ಕ, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀ ಅನ್ನ ವಿಧಿಸುತ್ತಿರುವ ರಾಷ್ಟ್ರ ಯಾವುದು? ಯಾವುದಕ್ಕೆ, ಯಾವ್ಯಾವ್ದು ರಾಷ್ಟ್ರಗಳ ಮೇಲೆ? ಭಾರತ, ಮಾಲ್ಡೀವ್ಸ್, ಬಾಂಗ್ಲಾದೇಶಗಳ ಪ್ರವಾಸಿಗರಿಗೆ, ಟೂರಿಸ್ಟ್ಗೆ ಹಾಕ್ತಾ ಇರ್ತಕ್ಕಂಥ ಒಂದು ಟ್ಯಾಕ್ಸ್ ಅನ್ನು ಯಾವ ದೇಶ ಹಾಕ್ತಾ ಇದೆ ಅಂತ, ಫೀಸ್ ಅನ್ನು ಯಾವ್ದು ದೇಶ ವಿಧಿಸ್ತಾ ಇದೆ? ಮೊದಲನೇದಾಗಿ ಶ್ರೀಲಂಕಾ, ಎರಡನೇದು ನೇಪಾಳ, ಮೂರನೇದು ಭೂತಾನ್, ನಾಲ್ಕನೇದು ಮಯನ್ಮಾರ್. ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರ ನೋಡೋದಾದ್ರೆ ಇಲ್ಲಿದೆ ನೋಡಿ. ಭೂತಾನ್ ಇಂಟ್ರೊಡ್ಯೂಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀ ಫಾರ್ ರೀಜನಲ್ ಟೂರಿಸ್ಟ್, ಅಂದರೆ ಪ್ರಾದೇಶಿಕ ಪ್ರವಾಸಿಗರು ಯಾರು ಬರ್ತಾರೆ ಅವ್ರಿಗೆ ಅವರು ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀ ಅಂತ ಹಾಕಿದ್ದಾರೆ. ಏನು ಅದು ಅಂತ ನೋಡಿದಾರೆ, ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಇದೆ ನೋಡಿ. ಯಾವ್ಯಾವ ದೇಶಕ್ಕೆ ಇವರು ಆ ರೀತಿ ತೆರಿಗೆನ ಹಾಕ್ತಾ ಇದ್ದಾರೆ ಅಂದರೆ ಇಂಡಿಯಾ, ಮಾಲ್ಡೀವ್ಸ್ ಅಂಡ್ ಬಾಂಗ್ಲಾದೇಶ್ ವಿಲ್ ಹ್ಯಾವ್ ಟು ಪೇ ದ ಸರ್ಟೈನ್ ಅಮೌಂಟ್ ಫಾರ್ ದೇರ್ ಸ್ಟೇ ಇನ್ ದ ಕಂಟ್ರಿ. ಅಂದರೆ ಈ ಭೂತಾನಲ್ಲಿ ಯಾರು ಪ್ರವಾಸ ಮಾಡೋದಕ್ಕೋಸ್ಕರ ಹೋಗಿ ಉಳಿತಾರೆ ಅವ್ರಿಗೆ ಒಂದಷ್ಟು ಫೀಯನ್ನು ಅವರು ವಿಧಿಸ್ತಾರೆ. ಆಸ್ ಪರ್ ದ ಪಾಲಿಸಿ, ಅಂದರೆ ಈ ಒಂದು ನಿಯಮದ ಪ್ರಕಾರ ಎಷ್ಟನ್ನು ವಿಧಿಸ್ತಾರೆ ಅಂದರೆ ರೀಜನಲ್ ಟೂರಿಸ್ಟ್ ಹ್ಯಾವ್ ಟು ಪೇ 1200 ಭೂತಾನೀಸ್ ನಾಣ್ಯದ ಹೆಸರು ಅದು, ಅವರು ಇಷ್ಟನ್ನ ಕಟ್ಟಬೇಕಂತೆ. ಎಷ್ಟು ಅಂತ ಅಂದ್ರೆ ಇಲ್ಲಿ ಅದನ್ನ ಹೇಳಿದ್ದಾರೆ ನೋಡಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀ ಎಷ್ಟು ಅಂತ ಅಂದ್ರೆ ಭೂತಾನ್ ಚಾರ್ಜಸ್ $65 ಪರ್ ಡೇ ಆಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀ ಅಂತ ಹಾಕ್ತಾರೆ. ಹಾಗೇನೆ $40 ಆಸ್ ಎ ವೀಸಾ ಚಾರ್ಜಸ್ ಪರ್ ಡೇ, ಅಂದ್ರೆ ಒಂದು ದಿನಕ್ಕೆ ಅವರು ವೀಸಾ ಚಾರ್ಜಸ್ ಅಂತ $40 ವಿಧಿಸ್ತಾರಂತೆ. $40 ವೀಸಾ ಚಾರ್ಜಸ್ ಆಗಿ ತೆಗೆದುಕೊಳ್ತಾರೆ. ಹಾಗೇನೆ ಅವರು ಸುಸ್ಥಿರ ಅಭಿವೃದ್ಧಿ ಒಂದು ಶುಲ್ಕ ಅಂತ ಹೇಳಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀ ಅಂತ ಹೇಳಿ ಒಂದು ದಿನಕ್ಕೆ ಪರ್ ಡೇ $65 ಅನ್ನ ತೆಗೆದುಕೊಳ್ತಾರೆ. ಅಲ್ಲಿ ಒಟ್ಟು ಅವರು ಒಂದು ದಿನಕ್ಕೆ 65 ಪ್ಲಸ್ 40 $105 ಅನ್ನ ಅವರು ದೇಶದಲ್ಲಿ ಭೂತಾನಲ್ಲಿ ಉಳ್ಕೊಂಡ್ರೆ ಕಟ್ಟಬೇಕಾಗತ್ತೆ ಪ್ರವಾಸಿಗರು. ಅದು ಯಾವ್ಯಾವ ದೇಶದವರು? ಇಂಡಿಯಾ, ಮಾಲ್ಡೀವ್ಸ್ ಮತ್ತು ಬಾಂಗ್ಲಾದೇಶದವರು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈಗ ವಾಪಸ್ ಬಂದು ನೋಡೋದಾದ್ರೆ ಯಾವ ದೇಶ ವಿಧಿಸುತ್ತೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಶುಲ್ಕನ? ಭೂತಾನ್. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಕೊನೆ ಒಂದು ಪ್ರಶ್ನೆ, ಈ ಒಂದು ತರಗತಿಯ ಕೊನೆ ಪ್ರಶ್ನೆ ಯಾವುದಪ್ಪ ಅಂದ್ರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಯಾವ ಭಾರತೀಯ ತರಬೇತುದಾರನನ್ನು ಪ್ರಶಸ್ತಿ ನೀಡಿ ಗೌರವಿಸಿತು ಅಂತ ಒಂದು ಪ್ರಶ್ನೆ ಇದೆ. ಸಂಜಯ್ ರಾಯ್, ರವಿಶಾಸ್ತ್ರಿ, ಪುಲೇಲ ಗೋಪಿಚಂದ್, ಸುರೇಂದರ್ ಸಿಂಗ್ ಅಂತಕ್ಕಂಥ ಆಪ್ಷನ್ಸ್ ಅನ್ನ ನೀಡಿದ್ದಾರೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಾದ್ರೆ ನೋಡಿ. ಪುಲೇಲ ಗೋಪಿಚಂದ್ ಬಿಕಮ್ಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಏನ್ ಕರೀತಾರೆ. IOC ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟೀಸ್ ಹಾನರಬಲ್ ಮೆನ್ಷನ್. ಅಂದ್ರೆ ಟಾಪ್ ಇಂಡಿಯನ್ ಬ್ಯಾಡ್ಮಿಂಟನ್ ಕೋಚ್ ಪುಲೇಲ ಗೋಪಿಚಂದ್ ಹೈದರಾಬಾದ್ ಅಲ್ಲಿ ತನ್ನದೇ ಆದಂತ ಒಂದು ಅಕಾಡೆಮಿಯನ್ನ ಸ್ಥಾಪಿಸಿಕೊಂಡು ದೇಶದ ಅತ್ಯುನ್ನತ ಬ್ಯಾಡ್ಮಿಂಟನ್ ತಾರೆಗಳನ್ನು ಹುಟ್ಟುಹಾಕಿರ್ತಕ್ಕಂಥವ್ರು. PV ಸಿಂಧು ಇರ್ಬೋದು, ಹಾಗೇನೆ ಸೈನಾ ನೆಹ್ವಾಲ್ ಇರ್ಬೋದು, ಹಾಗೇನೆ ಸಾಯಿ ಪ್ರಣೀತ್ ಇರ್ಬೋದು, ಅನೇಕರನ್ನ ಇವರ ಅಕಾಡೆಮಿಯಿಂದ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರು ಸಹ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅನ್ನ, ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಂತ ಒಬ್ಬ ಆಟಗಾರ, ಭಾರತದ ಮೊದಲ ಆಟಗಾರ ಅನ್ನೋದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಪ್ರಕಾಶ್ ಪಡುಕೋಣ್ ಮತ್ತೆ ಇವರನ್ನ ನಾವು ಭಾರತದ ಬ್ಯಾಡ್ಮಿಂಟನ್ ರಂಗದಲ್ಲಿ ನಾವು ಇವರನ್ನ ನೆನ್ಪಿಟ್ಕೋಬೇಕಾಗತ್ತೆ. ಗೋಪಿಚಂದ್ ಅವ್ರಿಗೆ ಈ ಅವಾರ್ಡ್ ಅನ್ನ ಕೊಡಲಾಗಿದೆ. IOC ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಕೋಚಸ್ಗೆ ಕೊಡ್ತಕ್ಕಂಥ ಒಂದು ಗೌರವ. ಈ ನೋಡಿ ಇಲ್ಲಿದೆ, IOC ಕೋಚಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅಂದ್ರೆ ಜೀವನ ಶ್ರೇಷ್ಠ ಸಾಧನೆಗಾಗಿ ಈ ಅವಾರ್ಡ್ ಅನ್ನು ಕೊಡಲಾಗುತ್ತೆ. 2019ನೇ ಸಾಲಿನಲ್ಲಿ ಫಾರ್ ಇಸ್ ಎಕ್ಸಲೆನ್ಸ್ ಅಂಡ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಕೋಚಿಂಗ್, ತರಬೇತಿಗೆ ಒಂದು ಕ್ಷೇತ್ರದಲ್ಲಿ ಇವರು ಮಾಡಿರ್ತಕ್ಕಂಥ ಸಾಧನೆಯನ್ನ ಪರಿಗಣಿಸಿ ಈ ಒಂದು ಗೌರವವನ್ನ ಗೋಪಿಚಂದ್ ಅವರಿಗೆ ನೀಡಲಾಗಿದೆ. ಗೋಪಿಚಂದ್ ರಿಸೀವ್ಡ್ ದ ಮೆನ್ಷನ್ ಇನ್ ದ ಮೇಲ್ ಕ್ಯಾಟಗರಿ ಆಫ್ ದ ಅವಾರ್ಡ್. ಹಿ ಈಸ್ ದ ಫಸ್ಟ್ ಎವರ್ ಇಂಡಿಯನ್, ಮೊದಲ ಭಾರತೀಯರು ಈ ಒಂದು ಗೌರವವನ್ನು ಪಡಿತಾ ಇರತಕ್ಕಂಥದ್ದು. ಹಾಗಾಗಿ ನೋಡಿ, ದ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಸೆಡ್ ಇನ್ ಸ್ಟೇಟ್ಮೆಂಟ್ ದಟ್ ದ ಪ್ಯಾನಲ್ ವಿಶಸ್ ಟು ರೆಕಗ್ನೈಸ್ ದ ಗೋಪಿಚಂದ್ಸ್ ಎಫರ್ಟ್ಸ್ ಇನ್ ದ ಡೆವಲಪ್ಮೆಂಟ್ ಬ್ಯಾಡ್ಮಿಂಟನ್ ಸ್ಪೋರ್ಟ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ಯಾಡ್ಮಿಂಟನ್ ಒಂದು ಕ್ರೀಡೆಯನ್ನ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದರಲ್ಲಿ ಗೋಪಿಚಂದ್ ಅವರ ಕೊಡುಗೆಯನ್ನ ಸ್ಮರಣೆ ಮಾಡ್ತಾ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸಲಾಗಿದೆ.
ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗಾಗಿ ಸರಿಯಾದಂಥ ಉತ್ತರ ಪುಲ್ಲೇಲ ಗೋಪಿಚಂದ್, ಇದು ಸರಿಯಾದಂಥ ಉತ್ತರ. ಇದುವರೆಗೆ ನಿಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ವಿವರಣೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಯಾರಿಗೆಲ್ಲ ಜಾಸ್ತಿ ಅನಿಸುತ್ತೆ ತಾಳ್ಮೆಯಿಂದ ನೋಡ್ತಾ ಹೋದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನು ತರ್ತೇನೆ. ಇನ್ನೆರಡು ದಿನಗಳಲ್ಲೇ ಮತ್ತೆ ನಿಮಗೆ ಏನು ಆಗಸ್ಟ್ 24ನೇ ತಾರೀಕು KS ಪೂರ್ವಭಾವಿ ಪರೀಕ್ಷೆ ಇದೆ, ಅದರ ಉದ್ದೇಶವನ್ನು ಇಟ್ಕೊಂಡು ಇನ್ನೊಂದಷ್ಟು 20 ಪ್ರಶ್ನೆಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮುಂದಿನ ಒಂದು ತರಗತಿಯಲ್ಲಿ 20 ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನನ್ನ ಒಂದು ತರಗತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ. ಹೆಚ್ಚೆಚ್ಚು ಜನ ವಾಚ್ ಮಾಡಿದಷ್ಟು, ವೀಕ್ಷಣೆ ಮಾಡಿದಷ್ಟು ನನಗೆ ಮತ್ತಷ್ಟು ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.